वीरो मंगलम गौतमो गणे मंगलम कुंडलो जैन धर्मोस्तु मंगलम सर्वमंगलमांगल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आयर्याणं नमो वज्रायाणं नमो लोये सौवसावुनं। नमः समयसाराय स्वानुभूत्याच भासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದ ದೇವ ವಿರಚಿತ ಸಮಯಸಾರ ಪರಮಾಗಮದ ಮೇಲೆ ಸುಮಾರು 900 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಮೂಡಿಬಂದಿರುವಂಥ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆ ನಾಮದ ಸಂಯುಕ್ತ ಮಹಾಪುರುಷ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ತಮ್ಮ ಜೀವನದಲ್ಲಿ ನಡೀತಾ ಇದೆ. ಪುಣ್ಯ ಪಾಪ ಅಧಿಕಾರದ 3ನೇ ಮಂಗಲಮಯ ಕಲಶಿದರೆ ಹೇತು ಸ್ವಭಾವಾನುಭವಾಶ್ರಯಾಣಾಂ ಸದಾಪ್ಯಭೇದಾನ್ನಹಿಕರ್ಣಮಲೇಗಃ ತದ್ಬಂಧಮಾರ್ಗಾಶ್ರಿತಮೇಕಮಿಷ್ಟಂ ಸ್ವಯಂ ಸಮಸ್ತಂ ಖಲು ಬಂಧಹೇತು. ಇಲ್ಲಿ ಯಾರೋ ಮತಾಂತರ ರೂಪವಾಗಿ ಸಂದೇಹ ಪಡುತ್ತಾರೆ. ಜಿನೇಂದ್ರ ಭಗವಂತರ ಮತದೊಳಗಂತೂ ಪುಣ್ಯ ಮತ್ತು ಪಾಪದಲ್ಲಿ ಭೇದ ಇಲ್ಲ ಅನ್ನೋದು ಬಂದಿದ್ರೂ ಕೂಡ ಆ ಮತದಿಂದ ದೂರ ಹೋಗಿ ಅಥವಾ ಆ ಮತವನ್ನು ಮನ್ನಿಸದೆ ಅಥವಾ ಆ ಮತದ ನಿರ್ಣಯಾತ್ಮಕವಾದಂಥ ವಿಚಾರದಲ್ಲಿ ತೊಡಗದೆ ಸಂದೇಹ ಪಡ್ತಾರೆ. ಏನು ಸಂದೇಹ ಪಡ್ತಾರೆ? ಅವರು ಹೇಳುವುದೇನೆಂದರೆ ಕರ್ಮಗಳಲ್ಲಿ ಭೇದವಿದೆ. ಕೆಲವು ಕರ್ಮಗಳು ಶುಭವಿವೆ, ಕೆಲವು ಕರ್ಮಗಳು ಅಶುಭವಿವೆ. ಒಂದೇ ಹಾಗಂತೀರಿ, ಕೆಲವು ಶುಭ ಇದ್ದಾವೆ, ಕೆಲವು ಅಶುಭ ಇದ್ದಾವೆ. ಹೇತು ಯಾವ ಕಾರಣದಿಂದ ಅಶುಭ ಮತ್ತು ಅಶುಭ ಯಾವ ಕಾರಣದಿಂದ ಅದಾವು ಅನ್ನೋದು ಅವರೇ ಹೇಳ್ತಾರೆ. ಹೇತು ಭೇದವಿದೆ, ಸ್ವಭಾವ ಭೇದವಿದೆ, ಅನುಭವ ಭೇದವಿದೆ ಮತ್ತು ಭಿನ್ನ ಆಶ್ರಯವಿದೆ. ಈ 4 ಕಾರಣಗಳಿಂದ ಕರ್ಮ ಭೇದವಿದೆ. ಶುಭ ಕರ್ಮ ಮತ್ತು ಅಶುಭ ಕರ್ಮದೊಳಗ 4 ಕಾರಣಗಳಿಂದ ಭೇದ ಇದೆ. ವಿವರಣೆ: ಸಂಕ್ಲೇಶ ಪರಿಣಾಮದಿಂದ ಅಶುಭ ಕರ್ಮವು ಕಟ್ಟುತ್ತದೆ ಮತ್ತು ವಿಶುದ್ಧ ಪರಿಣಾಮದಿಂದ ಶುಭದ ಬಂಧವಾಗುತ್ತದೆ. ನಮಗೆ ಕಟ್ಟಿಕೊಳ್ಳೋದಿದೆಯೇನು ಬಂಧ ಮಾಡಿಕೊಳ್ಳೋದಿದೆ? ಇವರು ಶಬ್ದ ಭೇದ ಇಟ್ಟಿದ್ದಾರೆ ನೋಡ್ರಿ. ಯಾವ ಪ್ರಕಾರ ಹೇತು ಭೇದ ಇದೆ ಅಂಥೇಳಿ ಸಂದೇಹಕಾರ ಹೇಳ್ತಾ ಇದ್ದಾನೆ, ಅದನ್ನು ಅವರು ಹೀಗೆ ಹೇಳ್ತಾ ಇದ್ದಾರೆ. ಏನು? ಯಾವ ಅಶುಭ ಪರಿಣಾಮ ಅರ್ಥಾತ್ ಸಂಕ್ಲೇಶ ಪರಿಣಾಮದಿಂದ ಅಶುಭ ಕರ್ಮ ಕಟ್ಟುತ್ತದೆಯೋ ಅದಕ್ಕೆ ವಿರುದ್ಧವಾಗಿ ಶುಭ ಪರಿಣಾಮದಿಂದ ವಿಶುದ್ಧ ಪರಿಣಾಮದಿಂದ ಶುಭ ಕರ್ಮದ ಬಂಧ ಆಗ್ತಿದೆ. ನೋಡಪ್ಪ, ಪುಣ್ಯ ನೋಡ್ರಿ, ಮಿಥ್ಯಾತ್ವದ ಒಂದು ದೊಡ್ಡದಾದಂಥ ಅಥವಾ ಸ್ಪಷ್ಟವಾದಂಥ ಲಕ್ಷಣ ಅದು. ನಮಗೆ ಪಾಪದಿಂದ ದೂರ ಇರೋದಿದೆ, ಪುಣ್ಯ ಮಾಡೋದಿದೆ.
ಸಂಕ್ಲೇಶ ಪರಿಣಾಮವನ್ನು ಬಿಟ್ಟುಕೊಡುವುದಿದೆ, ವಿಶುದ್ಧ ಪರಿಣಾಮ ರೂಪದಿಂದ ಪರಿಗಣಿಸುವುದಿದೆ. ಯಾವಾಗ ಸಂಕ್ಲೇಶ ಪರಿಣಾಮಗಳಿಂದ ಅಥವಾ ಸಂಕ್ಲೇಶ ಪರಿಣಾಮಗಳಾಗುವ ಬಾಹ್ಯ ನಿಮಿತ್ತಗಳಿಂದ ನಾವು ಸ್ವಲ್ಪ ದೂರ ಬರ್ತೇವೆಯೋ, ವಿಶುದ್ಧ ಪರಿಣಾಮಗಳಾಗುವಂಥ ನಿಮಿತ್ತಗಳ ಆಶ್ರಯ ಮಾಡ್ತೇವೆಯೋ, ಆವಾಗ ನಮಗೇನು ಅನ್ನಿಸ್ತಿದೆ, ನಾನೇನರೇ ಯೋಗ್ಯ ಕಾರ್ಯ ಮಾಡ್ತೇನೆ. ಮತ್ತು ಯಾವಾಗ ಸಂಕ್ಲೇಶ ಪರಿಣಾಮಗಳ ಆಗುವಂಥ ಸಂಯೋಗಗಳಲ್ಲಿ ವರ್ತಿಸ್ತೇವಲ್ಲ, ಆವಾಗೂ ನಾವು ಯೋಗ್ಯ ಮಾಡ್ತಾ ಇದ್ದೇವೆ ಅನ್ನಿಸ್ತಿದೆಯೋ ಅಥವಾ ಇಲ್ಲ. ಆಯ್ತಲ್ಲ, ದೇವ ಪೂಜೆ ಆಯಿತು, ಸ್ವಾಧ್ಯಾಯ ಆಯಿತು, ಇನ್ನಿದು ಮಾಡೋದು ಕೂಡ ಕರ್ತವ್ಯ ಇದೆ. ಯಾವುದ ಸಂಕ್ಲೇಶ ಪರಿಣಾಮಗಳ ಆಗುವಂಥ ಸಾಮಗ್ರಿಗಳ ಜೊತೆಗೆ ಪ್ರವರ್ತಿಸುವುದು ಅದು ಕೂಡ ಯೋಗ್ಯನ ಅನ್ನಿಸ್ತಿದೆ. ಹಾಗಾದರೆ ನಿನಗೆ ಅಯೋಗ್ಯ ಯಾವುದು ಅನ್ನಿಸ್ತಿದೆ? ಒಂದು ಗಳಿಗೆ ಅದು ಒಳ್ಳೆಯದು ಅನ್ನಿಸ್ತು. ಯಾವುದ ವಿಶುದ್ಧ ಪರಿಣಾಮ, ಸಂಕ್ಲೇಶ ಪರಿಣಾಮದಿಂದ ದೂರಿದ್ದ ವಿಶುದ್ಧ ಪರಿಣಾಮಗಳ ಆಗುವಂಥ ನಿಮಿತ್ತಗಳ ಸಂಯೋಗದೊಳಗೆ ಬರುತ್ತೆ. ನಿಮಿತ್ತ ಬರೀ ವಿಶುದ್ಧ ಪರಿಣಾಮ ಆಗ್ತಾವೂ ಇಲ್ಲ, ಅದರ ಕಡೆಗೆ ಲಕ್ಷ್ಯ ಇಲ್ಲ. ವಿಶುದ್ಧ ಪರಿಣಾಮಗಳಾಗುವಂಥ ಸಂಯೋಗಗಳ ಮಧ್ಯದೊಳಗೆ ಕೂಡ ಭಲೆ ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ವಿಚಾರಗಳ ಪರಿಣಾಮಗಳ ಬರದೇ ಇದ್ರೂ ಕೂಡ ಅವೇ ಸಂಯೋಗಗಳ ಕುರಿತಾಗಿಯೂ ಸಂಕ್ಲೇಶ ಪರಿಣಾಮ ಆಗ್ತವೆ ಅಥವಾ ಇಲ್ಲ. ಶರೀರದ ಭೋಗದ ಏನು ವಿಚಾರ ಬರದಿದ್ರೆ ಇಲ್ಲ, ಬರುವುದಿಲ್ಲನ ಅಂಥೇಳಿ ಇಟ್ಕೊಳ್ಳೋಣ. ಆದರೆ ಪೂಜೆ ಮಾಡುವಳ್ಳದೊಳಗಡೆ ದಶಲಕ್ಷಣದ 10 ದಿವಸ ಯಾವ ನಿವೃತ್ತಿ ತಗೊಂಡು ಇಂತಿಷ್ಟು ದುಡ್ಡು ತುಂಬಿ ಅಲ್ಲಿ ಕೂತಿತ್ತು, ಒಂದು ವಿಶುದ್ಧವಾದಂಥ ಸ್ಥಾನದೊಳಗೆ ವಿಶುದ್ಧ ಪರಿಣಾಮಗಳಾಗುವಂಥ ನಿಮಿತ್ತದೊಳಗೆ ಬಂದಿತ್ತು. ಅಲ್ಲಿ ಕೂಡ ಮನೆ ಕಡೆ ನೆನಪಾಗಿರಲಿಕ್ಕಿಲ್ಲ, ಭೋಗಗಳ ನೆನಪಾಗಿರಲಿಕ್ಕಿಲ್ಲ, ಇವತ್ತೇನು ತಿನ್ನೋದ ಅನ್ನೋದು ನೆನಪಾಗಿರಲಿಕ್ಕಿಲ್ಲ, ಇವತ್ತು ದುಡ್ಡು ಬರುವುದಿತ್ತಲ್ಲ ಅನ್ನೋದು ವಿಕಲ್ಪ ಬಂದಿರಲಿಕ್ಕಿಲ್ಲ. ಆದ್ರೆ ಅಲ್ಲೇನು ಕೂತಿರುವಂಥ ಸನ್ನಿವೇಶ ಇದೆಯಲ್ಲ, ಅಲ್ಲಿ ಅದಕ್ಕೆ ಸಂಬಂಧಿಸಿದ ಹಾಗೆ ಸಂಕ್ಲೇಶ ಪರಿಣಾಮಗಳಾಗ್ತವೆ ಅಥವಾ ಇಲ್ಲ. ಅಲ್ಲೇ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನೋಡ್ರಿ, ಅಜ್ಞಾನಿ ಜೀವ, ಮಿಥ್ಯಾದೃಷ್ಟಿ ಜೀವ ವಿಶುದ್ಧ ಪರಿಣಾಮಗಳಾಗುವಂಥ ಸಂಯೋಗಗಳನ್ನು ಪ್ರಯತ್ನಪೂರ್ವಕವಾಗಿ ಬಯಸಿ ಪಡೆದುಕೊಂಡ್ರೂ ಕೂಡ ಅಲ್ಲಿ ಸಂಕ್ಲೇಶ ಪರಿಣಾಮಗಳ ಸ್ವಯಂ ತನ್ನ ಆಯಾ ಸಮಯದ ಯೋಗ್ಯತೆಯಿಂದ ಆಗ್ತಾ ಇರ್ತವೆ. ಸಂಯೋಗದಿಂದೇನು ಅವುಗಳಲ್ಲೇ ಬದಲಾವಣೆ ಆಗುವುದಿಲ್ಲ. ಇದರದ ಅಭ್ಯಾಸ, ಇದರ ಕಡೆಗೆ ದೃಷ್ಟಿ, ಇದರ ಸ್ವತಂತ್ರತೆಯನ್ನು ನಾವು ನಿರ್ಣಯ ಮಾಡದೇ ಹೋದ್ರೆ, ಅವಲೋಕನೆ ಮಾಡದೇ ಹೋದ್ರೆ, ಕಂಡುಕೊಳ್ಳದೇ ಹೋದ್ರೆ ನಾವು ಬರೇ ಭ್ರಾಂತಿಯಿಂದನ ಆ ಸಂಯೋಗಗಳ ಮಧ್ಯದಲ್ಲಿ ಇದ್ದುಕೊಂಡು ಸಂಕ್ಲೇಶ ಪರಿಣಾಮ ಅದನ್ನೆಲ್ಲ ವಿಸ್ತಾರಕ್ಕೆ ಹೋಗೋದು ಬೇಡ ಅಂತಾರೆ. ಏನೇನು ಆಗ್ತಿದೆ ರೀ ಅನ್ನ, ಅಲ್ಲಿ ಸಂಯೋಗ ಅದೇ ಇರ್ತಿದೆ, ಮನೆ ಕಡೆ ವಿಚಾರ ಯಾವುವೂ ಬರುವುದಿಲ್ಲ. ಅಷ್ಟಕ್ಕೆ ನಾವು ಧನ್ಯ ತಿಳಿತೇವೆ. ಆದರೆ ನಮ್ಮ ಪರಿಣಾಮದೊಳಗ ಆ ಸಂಯೋಗಗಳಿಗೆ ಸಂಬಂಧಿಸಿದ ಹಾಗೆ ಕೂಡ ಸಂಕ್ಲೇಶತೆ ಇದೆ. ವಿವರಣೆ ಏನು ನೀಡ್ತಾ ಇದ್ದಾರೆ? ಸಂಕ್ಲೇಶ ಪರಿಣಾಮದಿಂದ ಅಶುಭ ಕರ್ಮವು ಕಟ್ಟುತ್ತದೆ ಮತ್ತು ವಿಶುದ್ಧ ಪರಿಣಾಮದಿಂದ ಶುಭದ ಬಂಧವಾಗುತ್ತದೆ. ಸ್ವಭಾವ ಭೇದ ಎಂದರೆ ಪ್ರಕೃತಿ ಭೇದವಿದೆ. ವಿವರಣೆ ಎರಡನೇ ವಿಷಯ ತಗೊಂಡ್ರೆ, ಈಗ ಹೇತು ಭೇದದ ಮಾತು ಆಯ್ತು ರೀ, ಚರ್ಚೆ ಆಯಿತು, ವಿವರಣೆ ಆಯಿತು. ಈಗ ಸ್ವಭಾವ ಭೇದದ ವ್ಯಾಖ್ಯಾ ಮತ್ತು ವಿವರಣೆ. ಸ್ವಭಾವ ಭೇದ ಏನಿದೆ, ಪ್ರಕೃತಿ ಭೇದ ಇದೆ. ಮುಂದೆ ವಿವರಣೆ ಏನು ನೀಡ್ತಾರೆ? ಅಶುಭ ಕರ್ಮ ಸಂಬಂಧದ ಪ್ರಕೃತಿಯು ಭಿನ್ನವಿದೆ, ಶುಭ ಕರ್ಮ ಸಂಬಂಧದ ಪ್ರಕೃತಿಯು ಭಿನ್ನವಿದೆ. ಅಂದ್ರೆ ಉದ್ಗಲ ಕರ್ಮ ವರ್ಗಣಗಳು ಭಿನ್ನವಿದೆ.
ಯಾವ ಸಂಕ್ಲೇಶ ಪರಿಣಾಮ ಆಯಿತು ಅಲ್ಲಿ ಪ್ರಕೃತಿ ಬಂಧ ಏನು ಇದೆಯಲ್ಲ, ಅರ್ಥಾತ್ ಉದ್ಗಲ ವರ್ಗಣಗಳದ್ದು ಏನು ಬಂಧ ಕಟ್ಟಿಕೊಳ್ಳುತ್ತಾವಲ್ಲ ಅವುಗಳು ಬೇರೆ ಇದ್ದಾವೆ. ಮತ್ತು ವಿಶುದ್ಧ ಪರಿಣಾಮ ಏನಾಯ್ತಲ್ಲ ಅಲ್ಲಿ ಯಾವ ಪ್ರಕೃತಿ ಅರ್ಥಾತ್ ಉದ್ಗಲ ಕಾರ್ಮಣ ವರ್ಗಣಗಳ ಬಂಧ ಆಗ್ತಿದೆಯಲ್ಲ ಅವು ಬೇರೆ ಇದ್ದಾವೆ. ಎಷ್ಟು ಪೂರ್ಣ ರೂಪದಿಂದ ಸ್ಪಷ್ಟ 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 ನಮ್ಮ ಅಂತರಂಗದ ಅಭಿಪ್ರಾಯವನ್ನು ಸ್ಪಷ್ಟ ಮಾಡಿದ್ದಾರೆ ಇಲ್ಲಿ. ಅದು ಬೇರೆ ಇದೆ, ಇದು ಬೇರೆ ಇದೆ ಅಂಥೇಳಿ ನಮಗೆ ಅನ್ನಿಸ್ತಾ ಇದ್ದೀರಿ. ಪುಣ್ಯ ಕರ್ಮ ಬೇರೆ ಇದೆ, ಪುಣ್ಯ ಕರ್ಮ ರೂಪದಿಂದ ಪರಿಣಮಿಸುವಂಥ ಪುದ್ಗಲ ವರ್ಗಣಗಳ ಬೇರೆ ಇದ್ದಾವೆ. ಪಾಪ ಕರ್ಮ ರೂಪ ಬೇರೆ ಇದೆ, ಪಾಪ ಕರ್ಮ ರೂಪದಿಂದ ಪರಿಣಮಿಸುವಂಥ ಪುದ್ಗಲ ವರ್ಗಣಗಳ ಬೇರೆ ಇದ್ದಾವೆ. ಇಷ್ಟೆಲ್ಲ ಅಂತೂ ನಮಗೆ ಜ್ಞಾನ ಇಲ್ಲ. ಪುಣ್ಯ ಬೇರೆ ಇದೆ, ಪಾಪ ಬೇರೆ ಇದೆ, ಇಷ್ಟೇ ನಾವಂತೇವೆ. ಹೌದಪ್ಪ ಬೇರೆ ಇದೆ, ಅದರಲ್ಲೇ 4 ಪ್ರಕಾರದಿಂದ ಬೇರೆತನ ಇದೆ. ಹೇತು ಭೇದ ಇದೆ, ಸ್ವಭಾವ ಭೇದ ಇದೆ, ಅನುಭವ ಭೇದ ಇದೆ, ಫಲದ ಭಿನ್ನತೆ ಇದೆ. ಇನ್ನು ಸ್ವರ್ಗಕ್ಕೆ ಹೋಗ್ತಾನೆ, ಅವನ ನರಕಕ್ಕೆ. ಆಶ್ರಯ ಬೇರೆ ಬೇರೆ ಇದೆ. ಇವು ಶುಭದ ಆಶ್ರಯ, ಇವು ಸಂಯೋಗದ ಬೇರೆ ಸಂಯೋಗದ ಆಶ್ರಯ ಮಾಡಿದ್ದಾನೆ, ಅವನು ಬೇರೆ ಸಂಯೋಗದ ಆಶ್ರಯ ಮಾಡಿದ್ದಾನೆ. ನೋಡ್ರಿ, ಯಾವ ಶುಭ ಪರಿಣಾಮಗಳ ಅಥವಾ ವಿಶುದ್ಧ ಪರಿಣಾಮಗಳಾಗುವಂಥ ಸಂಯೋಗಗಳಿದಾವೆಯೋ ಅಲ್ಲಿ ಕೂಡ ಸಂಕ್ಲೇಶ ಪರಿಣಾಮಗಳ ಆಗುವುದರದ ಚರ್ಚೆ ಈಗಾಯಿತು. ಆದರೆ ಆ ಸಂಕ್ಲೇಶ ಪರಿಣಾಮಗಳ ಆ ಸಂಯೋಗದಲ್ಲಿ ಇದ್ದ ನಂತರ ಸಂಕ್ಲೇಶ ಪರಿಣಾಮಗಳೇ ಆಗುವಂಥ ಸಂಯೋಗಗಳ ಮಧ್ಯದಲ್ಲಿ ಇರುವೆಳೆದೊಳಗ ಅವುಗಳು ಯಾವ ಪ್ರಕಾರ ಪರಂಪರ ವೃದ್ಧಿಸ್ತಾ ಹೋಗ್ತವೆ ಆ ಪ್ರಕಾರ ವಿಶುದ್ಧ ಪರಿಣಾಮಗಳ ಆಗುವಂಥ ನಿಮಿತ್ತಗಳ ಮಧ್ಯದೊಳಗೆ ಇರುವೆಳೆದೊಳಗೆ ಅಷ್ಟು ಅವು ತೀವ್ರಗತಿಯಿಂದ ಬೆಳೀತಾ ಹೋಗೋದಿಲ್ಲ, ಬಿಟ್ಟು ಬಿಡಬಹುದಾಗಿದೆ. ನೋಡ್ರಿ, ಅದರ ಸಲುವಾಗಿ ಇಲ್ಲಿ ಕಾರಣ ನಿಮಿತ್ತದ್ದು ಹೇಳಿಲ್ಲ, ಆದರೆ ಸಂಕ್ಲೇಶ ಪರಿಣಾಮ ವಿಶುದ್ಧ ಪರಿಣಾಮ ಅಂತ ಹೇಳಿದ್ದಾರೆ. ನೀವು ವಿಶುದ್ಧ ಪರಿಣಾಮಗಳ ಆಗುವಂಥ ಸಂಯೋಗ ಬೇರೆ ಅದಾವೆ, ಸಂಕ್ಲೇಶ ಪರಿಣಾಮಗಳಾಗುವಂಥ ಸಂಯೋಗ ಬೇರೆ ಅದಾವೆ. ಆದರೆ ಸಂಕ್ಲೇಶ ಪರಿಣಾಮಗಳ ಆಗುವಂಥ ಸಂಯೋಗದೊಳಗೂ ಕೂಡ ಜೀವನಿಗೆ ಒಮ್ಮೊಮ್ಮೆ ವಿಶುದ್ಧ ಪರಿಣಾಮಗಳು ಆಗಬಹುದ್ರಿ, ಒಮ್ಮೊಮ್ಮೆ ಆಗಬಹುದು. ವಿಶುದ್ಧ ಪರಿಣಾಮಗಳ ಆಗುವಂಥ ಸಂಯೋಗಗಳ ಮಧ್ಯದಲ್ಲಿ ಕೆಲವೊಮ್ಮೆ ಸಂಕ್ಲೇಶ ಪರಿಣಾಮಗಳು ಆಗಬಹುದು, ಆದರೆ ಒಂದಕ್ಕೊಂದು ಹಾಗೆ ಬೆಳ್ಕೊಂತ ಹೋಗುವುದಿಲ್ಲ. ಯಾಕೆ ಅಂತಂದ್ರೆ ವಿಶುದ್ಧ ಪರಿಣಾಮಗಳಾಗುವಂಥ ಸಂಯೋಗ ಏನದವಲ್ಲ, ಸಂಯೋಗದ ಕಡೆಗೆ ಈ ಜೀವದ ದೃಷ್ಟಿ ಇರುವುದರಿಂದ, ಅನಾದಿಯಿಂದನ ಸಂಯೋಗದ ಕಡೆಗೆ ದೃಷ್ಟಿ ಇರುವುದರಿಂದ ವಿಶುದ್ಧ ಪರಿಣಾಮಗಳಾಗುವಂಥ ಸಂಯೋಗಗಳಲ್ಲೇ ವರ್ತಿಸ್ತಾ ಇರುವಂಥ ಜೀವನಿಗೆ ಸಂಕ್ಲೇಶ ಪರಿಣಾಮಗಳ ಕಾರಣಾಂತರದಿಂದ ಅಥವಾ ಸ್ವಯಂ ತಮ್ಮ ಯೋಗ್ಯತೆಯಿಂದ ಆದ್ರೂ ಕೂಡ ಅವು ಒಂದಕ್ಕೊಂದು ಶೃಂಖಲಾ ರೂಪದಿಂದ ಸಂಕ್ಲೇಶನ ಆಗುವ ಹಾಗೆ ಅಲ್ಲಿ ಬಾಹ್ಯ ನಿಮಿತ್ತ ಇಲ್ಲ. ಅದರ ಸಲುವಾಗಿ ಇಲ್ಲಿ ಬಾಹ್ಯ ನಿಮಿತ್ತದ ಮುಖ್ಯತೆಯನ್ನು ಜೈನ ದರ್ಶನದಲ್ಲಿ ಉಳಿದ 3 ಆಗಮ ಅರ್ಥಾತ್ ಚರಣಾನುಯೋಗ, ಪ್ರಥಮಾನುಯೋಗ ಮತ್ತು ಕರ್ಣಾನುಯೋಗದೊಳಗ ವಿಶೇಷವಾಗಿ ಚರ್ಚೆ ಮಾಡಲಾಗಿದೆ. ನೋಡ್ರಿ, ಶಾಸ್ತ್ರದ ಸಂಯೋಗದೊಳಗ, ಶಾಸ್ತ್ರಾಭ್ಯಾಸಿಗಳ ಸಂಯೋಗದೊಳಗ, ಜಿನದೇವನ ಸಂಯೋಗದೊಳಗ, ಜಿನದೇವನ ಸಂಯೋಗದಲ್ಲಿ ಬಂದ ಅನೇಕ ಪ್ರಕಾರದ ಪೂಜೆ ವಿಧಾನ ಸ್ತುತಿ ಮಾಡುವಂಥ ಒಂದು ನಿಯಮ ಏನು ಮಾಡಿಕೊಂಡಿರ್ತೇವೆ, ಅಂಥ ಸಂಯೋಗದೊಳಗ ಈ ಜೀವನಿಗೆ ಸಂಕ್ಲೇಶ ಪರಿಣಾಮಗಳ ತನ್ನ ಅಜ್ಞಾನದಿಂದ ಮೂಡಿ ಬಂದ್ರೂ ಕೂಡ ಅವು ಒಂದಕ್ಕೊಂದು ಬೆಳೀತಾ ಹೋಗುವುದಿಲ್ಲ. ಅದರ ಸಲುವಾಗಿ ಇಂಥ ಸಂಯೋಗಗಳನ್ನು
ಪ್ರಯತ್ನಪೂರ್ವಕವಾಗಿ ನಾವು ತಂದುಕೊಳ್ಳೋದು ಇರ್ತಿದ್ದೇವೆ. ಇಲ್ಲಂತೂ ಹೇತು ಏನು ಹೇಳಿದರು ಅದು ಪರಿಣಾಮದ್ದನ್ನು ಹೇಳಿದ್ದಾರೆ. ಅಶುಭ ಕರ್ಮದ ಅಥವಾ ಪಾಪದ ಹೇತು ಯಾವುದಿದೆ? ಸಂಕ್ಲೇಶ ಪರಿಣಾಮ ಇದೆ. ಸಂಯೋಗದ ಮಾತು ಹೇಳಲಿಲ್ಲ, ಸಂಕ್ಲೇಶ ಪರಿಣಾಮ. ಶುಭ ಅರ್ಥಾತ್ ಪುಣ್ಯ ಬಂಧನ ಆಗುವ ಸಲುವಾಗಿ ಹೇತು ಯಾವುದಿದೆ? ವಿಶುದ್ಧ ಪರಿಣಾಮ. ಪುಣ್ಯಬಂಧ ಆಗುವ ಸಲುವಾಗಿ ಕಾರಣ ಯಾವುದಿದೆ? ದೇವನ ಸಾನ್ನಿಧ್ಯ ಅಲ್ಲ, ಶಾಸ್ತ್ರದ ಸಾನ್ನಿಧ್ಯ ಅಲ್ಲ, ತೀರ್ಥದ ಸಾನ್ನಿಧ್ಯ ಅಲ್ಲ. ಹಾಗಾದ್ರೆ ಯಾವುದಿದೆ? ಪುಣ್ಯ ಬಂಧ ಆಗುವ ಹೇತು, ಮುಖ್ಯ ಕಾರಣ ವಿಶುದ್ಧ ಪರಿಣಾಮ ಇದೆ. ಆದರೆ ಆ ವಿಶುದ್ಧ ಪರಿಣಾಮದ ಕಡೆಗೆ ಕೂಡ ಲಕ್ಷ್ಯ ಇಲ್ಲ. ಯಾರಿಗೆ ಸಂಯೋಗದೊಳಗನ ಆಸಕ್ತಿ ಇದೆ ಅಥವಾ ಮೂರ್ಛೆ ಇದೆ ಆ ಜೀವರುಗಳದ್ದಂತೂ ಇಲ್ಲಿ ಚರ್ಚೆ ಇಲ್ಲ. ಆದ್ರೆ ಆ ಸಂಯೋಗದೊಳಗೆ ಬಂದ ನಂತರ ತನ್ನ ಪರಿಣಾಮ ಸಂಕ್ಲೇಶ ಆಗ್ತಿತ್ತು ಅಂತಂದ್ರೆ ತನ್ನಷ್ಟಕತ ಆ ಪರಿಣಾಮ ಆಗುವುದಕ್ಕೆ ಕಾರಣವಿರುವಂಥ ಅಜ್ಞಾನದ ಧಿಕ್ಕಾರ ಮಾಡಲಿಕ್ಕೆ ಸಂಯೋಗದ ಕಡೆಗೆ ಲಕ್ಷ್ಯ ಕೊಡಬೇಕು ಅನ್ನೋ ಮಾತಿಲ್ಲ. ಆದ್ರೆ ಆ ಸಂಯೋಗದಿಂದ ವಿಶುದ್ಧ ಪರಿಣಾಮ ಆಗಬೇಕಾಗಿತ್ತಲ್ಲ, ವಿಶುದ್ಧ ಪರಿಣಾಮ ಆಗಲಿಲ್ಲ, ಸಂಕ್ಲೇಶ ಪರಿಣಾಮ ಆಯಿತು. ಆ ಸಂಕ್ಲೇಶ ಪರಿಣಾಮಕ್ಕೆ ಹೀಗೆ ವಿಚಾರ ಮಾಡೋದಿಲ್ಲ. ಅಲ್ಲಿ ಹೋದ್ರೂ ಕೂಡ ಪರಿಣಾಮನ ಕೆಡ್ತಾವೆ. ಎದಕ್ಕೆ ಹೋಗೋದ? ಹೀಗೆ ವಿಚಾರ ಮಾಡೋದಿಲ್ಲ. ಆದ್ರೆ ಇಂಥ ಸಂಯೋಗದೊಳಗೂ ಕೂಡ ನನ್ನ ಪರಿಣಾಮ ಕೆಡ್ತಾ ಇದ್ದಾವೆ, ನನ್ನ ಅಜ್ಞಾನಕ್ಕೆ ಧಿಕ್ಕಾರ ಇದೆ. ಸಂಯೋಗವನ್ನು ಆರೋಪಿಸುವುದಿಲ್ಲ. ಸಂಯೋಗ ಅಂತೂ ಇಂಥ ಸಂಯೋಗದೊಳಗನ ಆದರೆ ಇವನಿಗೆ ಸಂಕ್ಲೇಶ ಪರಿಣಾಮಗಳನ್ನು ಕತ್ತರಿಸಿ ಹಾಕುವ ಪುರುಷಾರ್ಥ ಆಗಬಹುದಾಗಿದೆ. ತಿಳಿತಾ ಇದೆ ಅಂತ ಹೇತು ಹೇಳ್ತಾ ಇದ್ದಾರೆ. ನನಗೆ ಪುಣ್ಯದ ಬಂಧ ಆಗಬೇಕಾಗಿತ್ತು, ವಿಶುದ್ಧ ಪರಿಣಾಮ ಇರೋದು ಅವಶ್ಯಕ ಇದೆ. ಇಂಥ ಸಂಯೋಗ ಇರಬೇಕು ಅನ್ನೋದು ಮಹಾ ಅಜ್ಞಾನ ಇದೆ ರೀ. ಒಳ್ಳೆ ಸಂಯೋಗ ಭಾಗ್ಯದಿಂದ ಒದಗಿ ಬಂದ ನಂತರ ಕೂಡ ಮಂದಿರದೊಳಗೆ ಹೋದ ನಂತರ ಮಾತಾಡ್ತಾ ಇರ್ತಾರೆ, ಜೋರಾಗಿ ಪೂಜಾ ಅಂತ ಇರ್ತಾರೆ. ಅರೆ, ಮಂದಿರದೊಳಗೆ ನೀನು ಯಾವುದರ ಸಲುವಾಗಿ ಹೋಗಿದಿ? ಆ ವೀತರಾಗ ಭಗವಂತನ ಕಡೆ ನೀನು ನೋಡ್ತಾ ಇಲ್ಲ. ನಿನ್ನ ಅಜ್ಞಾನ ಎಷ್ಟ? ನೀನು ಇತರ ಯಾವ ಘಟನೆ ನಡೆದಿದ್ದಾವೆ, ಸನ್ನಿವೇಶಗಳ ಉಪಸ್ಥಿತಿ ಇದ್ದಾವೆ, ಅವುಗಳ ಕಡೆಗೆ ನೋಡೋದ? ಇದು ಸಂಯೋಗದ ದೋಷ ಇದೆ, ನನ್ನ ಅಜ್ಞಾನದ ದೋಷ ಇದೆ. ತಿದ್ದುಪಡಿ ಎಲ್ಲೇ ಆಗಬೇಕು ನಮಗೆ. ಇದು ಶುಭ ಅಶುಭದ್ದನ್ನ ನಿಜವಾದ ಸಂಕ್ಲೇಶ ಮತ್ತು ವಿಶುದ್ಧ ಪರಿಣಾಮಗಳದ್ದನ್ನ ನಿಗಾ ಇಲ್ಲದೆ ಹೋದ್ರ ಆ ಎರಡೂ ಪ್ರಕಾರದ ಆಕುಲತಾರೂಪ ಪರಿಣಾಮಗಳಿಂದ ವಿಲಕ್ಷಣವಿರುವಂತಹ ಶುದ್ಧ ಪರಿಣಾಮದ ಗುರುತು, ಶುದ್ಧ ಪರಿಣಾಮವನ್ನು ಹಿಡಿದುಕೊಳ್ಳುವ ಒಂದು ತೀಕ್ಷ್ಣತೆ ನಮ್ಮಲ್ಲಿ ಬರುತ್ತದೆ. ಇಲ್ಲಿ ಬಂದ ನಂತರ ಕೂಡ 4 ಜನರಂದ್ರೆ 4 ಅಭಿಪ್ರಾಯ ಇರೋ ಮನೆಯಲ್ಲೇನೋ ಇರ್ತಾವ್ರಿ. ಓಡಿ ಹೋಗ್ತೇವೇನ್ರಿ ಮನೆ ಬಿಟ್ಟ? ಎಲ್ಲಿ ಹೋಗೋದಿದೆ? ಹೋದರ ಎಲ್ಲಿ ಅಂಥ ಪರಿಣಾಮಗಳ ಆಗುವುದಿಲ್ಲ ಅಂಥಲ್ಲೇ ಹೋಗ್ಬೇಕ್ರಿ. ಎಲ್ಲಿ ಹೋಗೋದ? ನಿರ್ಜನವಾದಂಥ ಕಾನನದೊಳಗ ನಿರ್ಭಯ ರೂಪದಿಂದ ಇರುವಂಥದ್ದು ಸಿದ್ಧತೆ ಬೇಕ್ರಿ. ಹಾಗಿದ್ರೆ ಮನೆ ಬಿಟ್ಟು ಹೋಗೋದಿದ್ದೀರಿ. ಇನ್ನು ಆ ಮನೆಯಿಂದ ಯಾವುದು ನರಕ ಸಮ ಅಂಥೇಳಿ ಜ್ಞಾನಿಗಳ ಹೇಳಿ ಹೋಗಿದ್ದಾರೋ ಅಂಥ ಗೃಹಸ್ಥ ಯಾವ ಜೀವನ ಇದೆಯೋ ಅಲ್ಲಿಂದ ಭಿನ್ನ ಆಗಿ ಯಾವ ಆ ಗೃಹಸ್ಥ ನೋಡ್ರಿ, ಗೃಹಸ್ಥ ಅವಸ್ಥೆಯೊಳಗ ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ಧ್ಯಾನ ಇವು ಯಾವುದರ ಸಲುವಾಗಿ ಹೇಳಿದ್ದಾರೆ? ಯಾವುದರ ಸಲುವಾಗಿ ಹೇಳಿದ್ದಾರೆ? ಆ ಗೃಹಸ್ಥಾವಸ್ಥೆಯಲ್ಲಿ ಇರುವ ವೇಳೆದೊಳಗ ತನ್ನ ಧ್ಯೇಯವನ್ನು ತಾಜಾ ಇರಿಸಿಕೊಳ್ಳುವ ಸಲುವಾಗಿ ಇವು ಹೇಳಿದ್ದಾರೆ. ತಿಳಿತಂದ್ರೆ ಧ್ಯೇಯ ಏನಿದೆ? ಜನ್ಮ ಮರಣದ ಚಕ್ರದಿಂದ ಬಿಡುಗಡೆಗೆ ಹೊಂದೋದು ಧ್ಯೇಯ ಇದೆ. ಧ್ಯೇಯ ಮತ್ತೇನೂ ಇಲ್ಲ. ಹೇಳಿದ್ರೆ 4 ಘಾತಿ ಕರ್ಮಗಳ ಅಭಾವ ಮಾಡೋದಿದೆ ಅಂದರೆ, ಅಥವಾ ಅನಾದಿ ಕಾಲದಿಂದ ಯಾವ ಚೈತನ್ಯ ಸಾಮರ್ಥ್ಯದ ಮೇಲೆ ತೆರೆ ಎಳಿತಾ ಇದೆ ಅಂಥ ಮೋಹವನ್ನು ನಾಶ ಮಾಡುವುದಿದೆ ಅಂಥೇಳಿ ಹೇಳ್ರಿ, ಅಥವಾ ಯಾವುದು
ಸತತ ದುಃಖದ ಮೂರ್ತಿ ಇದ್ದು ಜೀವನಿಗೆ ದುಃಖವನ್ನು ಉಣಿಸುವುದರಲ್ಲಿ ನಿಮಿತ್ತ ಆಗ್ತಾ ಇದೆ. ಅಂಥ ದೇಹ ಬುದ್ಧಿಯನ್ನು ಬಿಡುವುದಿದೆ ಅಂದರೆ ಧ್ಯೇಯ ಏನಿದೆ ರೀ ನಮ್ದು ಧ್ಯೇಯ ಏನಿರಲಿಕ್ಕೆ ಬೇಕು? ಈ ಗ್ರಂಥ ಮುಗಿಸೋದ ಧ್ಯೇಯ ಇದೆಯೋ? ಸ್ವಾಧ್ಯಾಯ ಭವನ ಕಟ್ಸಿದ್ದಿದೆ, ಅಲ್ಲಿ ದಿನ ಏನರ ನಡಿಬೇಕು ಅನ್ನೋದು ಧ್ಯೇಯ ಇದೆಯೋ? ಧ್ಯೇಯ ಏನಿದೆ ಸೋದರ? ನೋಡ್ರಿ, ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕನ ಮಾತು ಹೇಳ್ತಾ ಇದ್ದೇನೆ. ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಆ 6 ಪ್ರಕಾರದ ಅವಶ್ಯಕ ಕ್ರಿಯೆಗಳನ್ನು ಯಾವುದರ ಸಲುವಾಗಿ ಮಾಡ್ತಾನೆ ಅಂತಂದ್ರೆ, ಯಾವ ಸಾಕ್ಷಾತ್ ಮೋಕ್ಷ ಮಾರ್ಗದ ಸಾಧನೆ ಆಗುವಂಥ ಮುನಿಧರ್ಮದ ಅಂಗೀಕಾರ ಮಾಡುವುದಿದೆಯೋ ಅದರ ಸಲುವಾಗಿ ಧೈರ್ಯ, ಅದರ ಸಲುವಾಗಿ ಒಂದು ದೃಢತೆ, ಅದರ ಸಲುವಾಗಿ ಒಂದು ಪುರುಷಾರ್ಥ, ಈ ನಿಕೃಷ್ಟವಾದಂಥ ಮನೆಯಲ್ಲಿ ಇರುವೆಳೆದೊಳಗ ಸತತ ತಾಜಾ ಇರಲಿ ಅನ್ನುವ ದೃಷ್ಟಿಯಿಂದ ಆ ಕಾರ್ಯಗಳನ್ನು ಮಾಡ್ತಾರೆ. ಬೇರೆ ಏನೂ ಉದ್ದೇಶ ಇಲ್ಲ. ಸಂಸಾರದ ಸಲುವಾಗಿ ಸಂಸಾರ ಮಾಡ್ತಾ 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 ಅನಂತ ದುಃಖ ಅನುಭವಿಸಿ ಆಗಿದೆ. ಇನ್ನು ಸಂಸಾರ ಬಿಡುವುದರ ಸಲುವಾಗಿ ಸಂಸಾರ ಮಾಡಲಿಕ್ಕೆ ಬೇಕ್ರಿ, ಬಿಡುವ ಸಲುವಾಗಿ ಸಂಸಾರ ಮಾಡಲಿಕ್ಕೆ ಬೇಕು. ಅರ್ಥಾತ್ ಅದು ಬಿಡಬೇಕಾದ್ರೆ ಯಾವ ಪ್ರಕಾರದ ಯೋಗ್ಯತೆ ತನ್ನ ಆಂತರ್ಯದೊಳಗೆ ಬೇಕೋ ಅದರ ಅವಲಂಬನೆ ಮಾಡಿಕೊಂಡು ಈ ಸಂಸಾರದೊಳಗೆ ಇರುವುದಿದೆ, ಈ ಮನೆಯೊಳಗೆ ಇರುವುದಿದೆ. ಹಾಗಾದರೆ ಇಲ್ಲೇನು ನಮ್ಮದು ಚರ್ಚೆ ನಡೆದಿತ್ತು? ಅಜ್ಞಾನದೇ. ಅವರ ಜೊತೆ ಯಾತ್ರೆ ಹೋದರೆ ಏನು ಉಪಯೋಗ ಇಲ್ಲ. ಇವರ ಜೊತೆ ಯಾವುದಾದರೂ ಶಿಬಿರ ಅಥವಾ ಪಂಚಕಲ್ಯಾಣಿಕಗಳಿಗೆ ಹೋದರೆ ಏನು ಉಪಯೋಗ ಇಲ್ಲ. ನಮ್ಮ ಪರಿಣಾಮನ ಕೆಡ್ತಾವೆ. ಈಗ ಹೇಳ್ತಲ್ಲ, ಮಂದಿರದೊಳಗೆ ಹೋದ ನಂತರ ಪರಿಣಾಮ ಕೆಡ್ತಾವೆ. ಹಾಗಾದ್ರೆ ಅವ್ರು ಯಾರಿಗೂ ಈ ಸಮಯಕ್ಕೆ ನೀವು ಮಂದಿರಕ್ಕೆ ಬರಬೇಡ್ರಿ ಅನ್ನೋದು, ಅಥವಾ ನಾನು ಮಂದಿರಕ್ಕೆ ಹೋಗೋದು ಬಿಡೋದ್ರಿ? ಎರಡರೊಳಗೆ ಏನು ಮಾಡೋದಂತ ನಾನು ಕೇಳ್ತಾ ಇದ್ದೇನಪ್ಪ. ಆದರೆ ನಾವು ಆ ಎರಡರೊಳಗಿಂದ ಒಂದು ಆಯ್ದುಕೊಳ್ತಾ ಇದ್ದೇವೆ. ಎಷ್ಟು ಆಕುಲತಾ ಮಾಡ್ತೇವೆ, ಎಷ್ಟು ವಿಕಲ್ಪ ಮಾಡ್ತೇವೆ. ನನಗಿಷ್ಟು ವಿಕಲ್ಪ ಆಗ್ತಾ ಆ ವೇಳೆಗೆ ನಾ ಹೋಗಬಾರ್ದು. ಆಮೇಲೆ ಆ ವೇಳೆ ನಂದು ತೆಪ್ಪಿತ್ತು ಅಂತಂದ್ರೆ ಮುಂದೆ ಬಸ್ಸಿಗೆ ಹೋಗೋ ಭಾವ ಉಳಿಯೋದಿಲ್ಲರಿ. 4 ದಿವಸ ಆಯಿತು ಅಂತಂದ್ರೆ ಮುಗಿತಿರಲ್ಲ ಬಸ್ ಏನೋ ಅನ್ನೋ ರೂಢಿ ಬಿದ್ದು ಬಿಡ್ತೈತಿ. ಅದು ರುಚಿಸ್ತೈತಿ ಜೀವಕ್ಕೆ. ಪತನದ ಮಾರ್ಗ ಯಾವಾಗಲೂ ರುಚಿಸ್ತಿದೆ. ಹಾಗಾದ್ರೆ ಮಾಡೋದೇನಿದೆ? ಅದೆಲ್ಲ ನಡೆಯೋದನ್ನು ಆ ವೀತರಾಗ ಪ್ರಭು ಯಾವ ಒಂದು ಸಂದೇಶವನ್ನು ಈ ಅನಾದಿ ಅಜ್ಞಾನಿಗೆ ನೀಡ್ತಾ ಇದ್ದಾರೋ ಆ ಸಂದೇಶವನ್ನು ನಾನು ನೋಡೋದಿದ್ದೀರಿ. ಜಗತ್ತಿನೊಳಗೆ ಇದೆಲ್ಲ ನಡೆಯೋದನ್ನು ದೇಹದೊಳಗೆ ಅನುಕೂಲತೆ ಇದ್ರೆ ನಾ ವ್ರತ ಮಾಡ್ತೇನೋ? ಸಾಧ್ಯ ಇದೆ ಅಂದರೆ ಇದೆ ಅಂದರೆ, ಆದರೆ ನಮ್ಮದು ವಿಚಾರ ಅಂತೂ ಹಾಗೆ ಇದೆ. ಧರ್ಮ ಮಾಡುವ ಸಲುವಾಗಿ ಏನು ಮಾಡೋದ? ದೇಹದ ಸಂರಕ್ಷಣೆ. ನೋಡ್ರಿ, ಸಮಾಧಿ ಮರಣದೊಳಗೆ ಬರ್ತಿದೆ. ಯಾವುದರ ಮೂಲಕ ಧರ್ಮದ ಸಾಧನೆ ಆಗ್ತಿದೆಯೋ, ಸಲ್ಲೇಖನ ಅಧಿಕಾರ ರತ್ನಕರಂಡ ಶ್ರಾವಕಾಚಾರದೊಳಗೆ ಸಲ್ಲೇಖನ ಅಧಿಕಾರದಲ್ಲಿ ಏನು ಹೇಳ್ತಾರೋ, ಯಾವುದರ ಮೂಲಕ ಧರ್ಮದ ಸಾಧನೆ, ಯಾವುದರ ವಿದ್ಯಮಾನತೆಯೊಳಗೆ ನನ್ನ ಧರ್ಮದ ಸಾಧನೆಗೆ ಬಾಧೆ ಇಲ್ಲವೋ ಅಲ್ಲಿಯವರೆಗೆ ಆ ಶರೀರದ ಸಂರಕ್ಷಣೆಯನ್ನು ಸಾವಧಾನತೆಯಿಂದ ಮಾಡೋದಿದೆ ಅಂತ ಹೇಳ್ತಾರೆ. ಸಾವಧಾನತೆಯಿಂದ ಅಂತಂದರೆ ಏನು? ಸಾವಧಾನತೆ ಅಂತಂದರೆ ಲಕ್ಷ್ಯ ಕೊಡೋದು, ಎಲ್ಲೇನಾಗ್ತಿದೆ, ಎಲ್ಲೇನು ಕೆಟ್ಟಿತು, ಯಾಕೆ ಕೆಟ್ಟಿತು, ಅದನ್ನು ಇನ್ನೊಂದು ಮಾಡೋದಿಲ್ಲ. ಇದಲ್ಲ ಸಾವಧಾನತೆ ಅಂದರೆ. ಹಾಗಾದರೆ ಏನು? ಕಡೆ ಲಕ್ಷ್ಯ ಬಿಡೋದು. ಆ ಶರೀರದ ಸಂರಕ್ಷಣೆಯನ್ನು ಸಾವಧಾನತೆಯಿಂದ ಮಾಡಬೇಕಾಗ್ತಿದೆ. ಅರ್ಥಾತ್ ಆ ಸಂರಕ್ಷಣೆ ಮಾಡ್ತಾ ಇರೋ ವೇಳೆದೊಳಗೆ ಕೂಡ ಮೂರ್ಛೆ ಆಗಿರಬಾರ್ದು. ಅದರಲ್ಲೇ ಶರೀರದಲ್ಲೇ ಮೂರ್ಛೆ ಆಗಿರಬಾರ್ದು. ಶರೀರದ ಕಾರ್ಯವನ್ನು, ಶರೀರದ ಸಂರಕ್ಷಣೆ ಮಾಡುವ ವೇಳೆದೊಳಗೆ ತನ್ನನ್ನು ಮರೆತು ಹೋಗಿರಬಾರ್ದು. ಈ ಪ್ರಕಾರ ಸಹ ಮತ್ತು ಯಾವಾಗ ಆ ಶರೀರ ತನ್ನ ಸಾಧನೆಯಲ್ಲಿ ಬಾಧೆಯಾಗಿ ಕಂಡು ಬರ್ತಿದೆಯೋ ಆವಾಗ ಅದನ್ನು
ನಿರ್ಮಮತ್ವ ರೂಪದಿಂದ ಬಿಟ್ಟು ನಿರ್ಮಮತ್ವ ಅದರ ಮೇಲೆ ಮತ್ತೆ ಪುನಃ ಮಮತೆ ಮಾಡಲಿಕ್ಕೆ ಎಷ್ಟು ಸಹಜ ಇದೆ. ಆದರೆ ಈ ಜೀವ ಅದರ ಅರ್ಥ ಕೂಡ ಬೇರೆನೇ ಮಾಡ್ತಾರೆ. ಎಲ್ಲದರಿಗೂ ಅರ್ಥ ಬೇರೆ. ಇಲ್ಲಿ ಹೇತು ಏನು ಹೇಳ್ತಾ ಇದ್ದಾರೆ? ಅಶುಭ ಕರ್ಮದ ಹೇತು ಯಾವುದಿದೆ? ಸಂಕ್ಲೇಶ ಪರಿಣಾಮ ಇದೆ. ಪುಣ್ಯ ಬಂಧ ಆಗುವುದರ ಹೇತು ಯಾವುದಿದೆ? ವಿಶುದ್ಧ ಪರಿಣಾಮ ಇದೆ. ಹಾಗಾದ್ರೆ ಆ ವಿಶುದ್ಧ ಪರಿಣಾಮಗಳ ಆಗುವಂಥ ಸಂಯೋಗಗಳ ಆಯ್ತನಗಳು ಕೂಡ ಅದಾವ್ರಿ ಲೋಕದೊಳಗ. ನಿಮಿತ್ತಿರೋ ಏನಿಲ್ರಿ, ಅದಾವ್ರಿ. ಹಾಗಾದ್ರೆ ಆ ನಿಮಿತ್ತಗಳ ಸಾನ್ನಿಧ್ಯವನ್ನ ಪಡೆದ ನಂತರ ಕೂಡ ಆ ಸಂಯೋಗಗಳ ಮಧ್ಯದಲ್ಲಿ, ನಿಮಿತ್ತ ರೂಪ ಸಂಯೋಗಗಳ ಮಧ್ಯದಲ್ಲಿ ವರ್ತಿಸ್ತಾ ಇರುವ ವೇಳೆದೊಳಗೂ ಕೂಡ ಸಂಕ್ಲೇಶ ಪರಿಣಾಮ ಆಗುತ್ತಿದ್ದು ಅಂತಂದ್ರ ಆ ನಿಮಿತ್ತಗಳಿಂದ ದೂರ ಇರುವುದಿದೆಯೋ ಅಥವಾ ತನ್ನ ಅಜ್ಞಾನವನ್ನು ಧಿಕ್ಕರಿಸುವುದಿದೆಯೋ ವಿಚಾರ ಮಾಡೋದು. ನಮಗೆ ಇಲ್ಲಿ ಯಾವುದರ ಸಲುವಾಗಿ ಬರೋದಿದೆ, ಮಂದಿರಕ್ಕೆ ಯಾವುದರ ಸಲುವಾಗಿ ಹೋಗೋದಿದೆ, ತೀರ್ಥವಂದನ ಯಾವುದರ ಸಲುವಾಗಿ, ಅದರ ಕಡೆಗಂತೂ ನಮ್ಮದು ಕಿಂಚಿತ ಮಾತ್ರ ಕೂಡ ಲಕ್ಷ್ಯ ಇಲ್ರಿ. ಯಾವುದರ ಸಲುವಾಗಿ ಇಲ್ಲಿ ಬರೋದಿದೆ, ಯಾವುದರ ಸಲುವಾಗಿ ಮಂದಿರಕ್ಕೆ ಹೋಗೋದಿದೆ, ಯಾವುದರ ಸಲುವಾಗಿ ದಾನ ಕೊಡೋದಿದೆ, ಅದರ ಕಡೆ ಲಕ್ಷ್ಯ ಇದೀರಿ ಇದೇನ್ರೆ? ದಾನ ಯಾವುದರ ಸಲುವಾಗಿ ಕೊಡ್ತೇವ್ರಿ? ಅಷ್ಟ ಧನದ ಮೇಲಿಂದ ಮೋಹ ಕಡಿಮೆ ಆಗಲಿ. ತೀರ್ಥವಂದನ ಯಾವುದರ ಸಲುವಾಗಿ? ಯಾರ ಅಪವಿತ್ರವಾದಂಥ ಒಂದು ಆಕಾಶದ ಪ್ರದೇಶಗಳಿಂದ, ಆಕಾಶದ ಕ್ಷೇತ್ರ ಇದೆಯಲ್ಲ ಅದ, ಆ ಒಂದು ಪವಿತ್ರವಾದಂಥ ಆಕಾಶದ ಪ್ರದೇಶ ರೂಪದ ಕ್ಷೇತ್ರದಿಂದ ಸರ್ವಸಂಗ ಪರಿತ್ಯಾಗಿಯಾಗಿ ಶಾಶ್ವತ ರೂಪದಿಂದ ಸ್ವಭಾವದೊಳಗ ಸ್ಥಿರವಾಗುವಂಥ ಮಹಾನ್ ಅಪೂರ್ವ ಪುರುಷಾರ್ಥ ಮಾಡಿದರು. ಅದನ್ನು ಸ್ಮರಣೆಗೆ ತಂದುಕೊಳ್ಳುವ ಸಲುವಾಗಿ, ಅದರ ಬಹುಮಾನ ಬರುವ ಸಲುವಾಗಿ, ಅದರ ಅನುಮೋದನೆ ಮಾಡುವ ಸಲುವಾಗಿ ರೀ. ಅನುಮೋದನೆ ಮಾಡೋದಂತಂದ್ರೆ ನೀ ಹೀಗೆ ಮಾಡೋ ಒಳ್ಳೇದಾಯ್ತು ಅಲ್ಲ. ಅನುಮೋದನೆ ಶಬ್ದದ ಅರ್ಥ ಏನಿದೆ? ಮೃತ್ಯು ಮಹೋತ್ಸವದೊಳಗೆ ಬಂತಲ್ಲ, ಸೂರದಾಸ್ ಅವರದ ಕವಿ ಇದೆ ಮೃತ್ಯು ಮಹೋತ್ಸವ. ಅಲ್ಲಿ ಅನುಮೋದ, ಭಾವಸಹಿತ ಅನುಮೋದೆ ದುರ್ಗತಿ, ಅವರಿಗೆ ದುರ್ಗತಿ ಆಗುವುದೇ. ಯಾರು ಉಪಸರ್ಗದೊಳಗೆ ಸ್ಥಿರ ಇದ್ದುಕೊಂಡ ತಮ್ಮ ಕಾರ್ಯದೊಳಗೆ ಯಶಸ್ಸನ್ನು ಪಡೆದರೋ ಅವರ ಕಾರ್ಯವನ್ನು ಅನುಮೋದಿಸುವುದರಿಂದ ನಮಗೇನಾಗ್ತಿದೆ? ದುರ್ಗತಿಯ ಬಂಧ ಆಗುವುದಿಲ್ಲ. ಅನುಮೋದಿಸುವುದಂತಂದ್ರೆ ಏನು? ಹಾಗಾದ್ರೆ ಅದು ಒಳ್ಳೆಯ ಕಾರ್ಯ. ಇಂಥ ಅವಸರ ನನ್ನ ಜೀವನದೊಳಗೆ ಯಾವಾಗ ಇದು ಅನುಮೋದನ ಇದೆ ಮಾಡಿ ನಾ ಇದನ್ನೇ ಹಿಂದೆ, ಇದು ಅನುಮೋದನ ಅಲ್ಲ. ಅದು ತಿಳಿಸಿಕೊಡುವ ಸಲುವಾಗಿ ಹೇಳಿದಾರ್ರಿ. ಕೃತ ಕಾರಿತ ಅನುಮೋದನ ಪಾಪದ ಮಾತು ಹೇಳಿದೊಳಗೆ ಹೇಳಿದರು. ಪಾಪರೂಪದ ಕಾರ್ಯ ಮಾಡೋದು, ಇನ್ನೊಬ್ಬರ ಕಡೆಯಿಂದ ಮಾಡಿಸೋದು, ಇನ್ನೊಬ್ಬರು ಮಾಡ್ತಾ ಒಳ್ಳೆಯದಾಯ್ತು ಅನ್ನೋದು, ಇವು ಅದು ಪಾಪದ ಅನುಮೋದನ ಇದು. ಆದರೆ ಇಲ್ಲಿ ಭಾವಸಹಿತ ಅನುಮೋದನೆ ಮಾಡುವಂಥವ್ರಿಗೆ ದುರ್ಗತಿ ಆಗುತ್ತೆ. ನಂದಂಥ ದಿವ್ಯ ಭವ್ಯವಾದಂಥ ಜೀವನ ಯಾವಾಗ ಬರುತ್ತೆ? ನನ್ನ ಜೀವನದೊಳಗೆ ಅಂಥ ಮಂಗಲಮಯವಾದಂಥ ಕ್ಷಣಗಳ ಯಾವಾಗ ಬರುವ? ಈ ಪ್ರಕಾರ ಪ್ರತ್ಯಕ್ಷ ಆ ಉಪಸರ್ಗ ವಿಜಯಿ ಮಹಾಮುನಿಯ ಹತ್ತಿರ ಇದ್ದುಕೊಂಡ ಅವರ ಆತ್ಮಸ್ಥಿರತೆಯನ್ನು ಜ್ಞಾನದ ದೃಷ್ಟಿಯಿಂದ ಅವಲೋಕನೆ ಮಾಡಿ ತನ್ನ ಜ್ಞಾನವನ್ನು ಈ ಸಂಯೋಗದ ಕಡೆಗೆ ಹೋಗುವುದನ್ನು ಬಿಡಿಸಿದರೆ ಅದು ಅನುಮೋದನೆ. ನನಗೆ ಪ್ರಾಪ್ತಿಯ ಸಂಯೋಗಗಳದವು, ದೇಹದ ವ್ಯಾಧಿ ಇದೆ, ಏನೇನು ಇದೆಯಲ್ಲ ಅದರ ಕಡೆಗೆ ಹೋಗುವಂಥ ನನ್ನ ಜ್ಞಾನ ನನ್ನ ಸ್ವಭಾವದ ಕಡೆಗೆ ಆಕರ್ಷಿತ ಆಯಿತು. ಅವರ ಆಂತರ್ಯವನ್ನು ಜ್ಞಾನದ ಮೂಲಕ ನೋಡೋದರೆ ಆಮೇಲೆ ನನ್ನ ಸ್ವಭಾವ ಕೂಡ ಹೀಗೆ ಇದೆ, ನನ್ನ ಕಾರ್ಯ ಕೂಡ ಇದೇ ರೀತಿಯದ್ದು ಆಗಲಿಕ್ಕೆ ಬೇಕು ಅನ್ನೋದು ಆಂತರ್ಯದೊಳಗೆ ಯಾವಾಗ ಒಂದು ಭಾವ ಬರ್ತಿದೆಯೋ ಅದು ಅನುಮೋದನ ಇದೆ. ಅದರಿಂದ ದುರ್ಗತಿಗಳ ಬಂಧ ಆಗುವುದಿಲ್ಲ. ನಡೀರಿ, ಈ ಸಂಕ್ಲೇಶ ಮತ್ತು ವಿಶುದ್ಧ ಪರಿಣಾಮದ ಇಡೀ ದಿವಸ ವಿಚಾರ ಮಾಡ್ರಿ. ಯಾವಾಗ ಅಂತರಂಗದೊಳಗೆ ಜಿನವಾಣಿಯ ಕುರಿತು ಏನಾದರೂ ಬರ್ತಾ ಇರ್ತಿದೆಯೋ ಆ ವೇಳೆದೊಳಗೆ ಬುದ್ಧಿಪೂರ್ವಕ ಇದನ್ನು ತಂದುಕೊಳ್ಳೋದು. ಸಂಕ್ಲೇಶ ಪರಿಣಾಮಗಳಾಗುವಂಥ
ಬಾಹ್ಯ ಸಂಯೋಗಗಳ ಸಿಗುವ ಸಲುವಾಗಿ ಕೂಡ ವಿಶಿಷ್ಟ ಪುಣ್ಯದ ಮಾತು ಇದೆ, ಬೇಕಾಗ್ತಿದೆ. ಹಿಂದೆ ಅನೇಕ ಬಾರಿ ಹೇಳಿದಂತೆ ಜಿನವಾಣಿಯ ಸಂಯೋಗ ಲಭಿಸುವುದ ಅದೊಂದು ವಿಶಿಷ್ಟ ಭಾಗ್ಯದ ಉದಯ ಇದೆ. ಜಿನವಾಣಿಯ ಸಂಯೋಗ ಲಭಿಸಿದೆ, ಭಾಗ್ಯ ಕಾರ್ಯ ಮಾಡ್ತಾ ಇದೆ. ಆ ವೇಳೆದೊಳಗೆ ಜಿನವಾಣಿಯ ಮರ್ಮವನ್ನು, ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಅಪೂರ್ವ ಪುರುಷಾರ್ಥ ಬೇಕು. ಮತ್ತು ಆ ಅಪೂರ್ವ ಪುರುಷಾರ್ಥ ಆ ವಿಶಿಷ್ಟ ಪುಣ್ಯದ ಉದಯದೊಳಗನೆ ಸಾಧ್ಯ ಇದೆ. ಇಂದಿನ ನಿಕೃಷ್ಟ ಕಾಲದೊಳಗಡೆ ಆ ಅಪೂರ್ವ ಪುರುಷಾರ್ಥ ಮಾಡುವ ಸಲುವಾಗಿ ಇಂಥ ಒಂದು ವಿಶಿಷ್ಟ ಭಾಗ್ಯದ ಉದಯದಿಂದ ಪ್ರಾಪ್ತವಾದಂಥ ಸಂಯೋಗನ ಅವಶ್ಯಕ ಇದೆ. ಸಂಯೋಗದಿಂದ ಕಾರ್ಯ ಆಗುವುದಿಲ್ಲ, ಈ ಮಾತು ಸರಿ. ಆದರೆ ಇಂಥ ಸಂಯೋಗ ಇರುವೆಳೆದೊಳಗೆ ಕೂಡ ಆಗದಿದ್ದರೆ ಇದೆ. ಇಂಥ ಸಂಯೋಗ ಇರುವೆಳೆದೊಳಗೆ ಕೂಡ ತ್ರಿಲೋಕ ಪೂಜ್ಯ ಪ್ರಭುವಿನ ವಾಣಿ ಏನಿದೆ ರೀ. ಇಂದ್ರ ವಂದಿತ, ಇಂದ್ರ ಈ ವಾಣಿಯ ಸಲುವಾಗಿ ಎಷ್ಟೊಂದು ಆತುರತೆಯಿಂದ ಕಾಯ್ತಾ ಇರ್ತಾನೆ. ಕೇವಲ ಜ್ಞಾನ ಪ್ರಾಪ್ತ ಎಷ್ಟು ಸಿದ್ಧತೆ ಮಾಡ್ತಾನೆ, ಆತುರತೆಯಿಂದ ಜಾತಕ ಪಕ್ಷಿಯ ಹಾಗೆ ಕಾಯ್ತಾ ಇರ್ತಾನೆ. ಸಮ್ಯಕ್ ದೃಷ್ಟಿ ಇದ್ದಾನೆ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾನೆ, ಏಕ ಭವಾವತಾರಿ ಇದ್ದಾನೆ. ಅವನಿಗಿದೆ ಈ ವಾಣಿಯನ್ನು ಆಲಿಸುವಂಥ ಒಂದು ಒಳಗಿನ ಪಿಪಾಸೆ, ಒಂದು ಜಿಜ್ಞಾಸೆ, ಒಂದು ಬೇಕು ಇದು ಒಳ್ಳೆಯದು. ಈ ಪ್ರಕಾರದ ಭಾವ ಅವನಿಗೆ. ಮಿಥ್ಯಾದೃಷ್ಟಿಗೆ ಏನಿದೆ ರೀ, ಅವೇ ಶಬ್ದ ಬಂದ ನಂತರ ಬೇಸರ ಬರ್ತಿದೆ, ಕಣ್ಣು ಮುಚ್ಚಲಿಕ್ಕೆ ಶುರುವಾಗ್ತವೆ. ಹೇಳಿದರು ಧವಳಶ್ರೀ ಅವರ ಪ್ರವಚನ ಶುರುವಾದರೆ ನನಗೆ ಜೋಗಳ ಹಾಡಿದ ಹಾಗೆ. ಏನು ಮಾಡೋದಿದೆ? ಯಾವ ಕ್ರಿಯಾಕಾಂಡದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಜೀವ ವರ್ತಿಸ್ತಾನೆ ಮತ್ತು ಆ ಕ್ರಿಯಾಕಾಂಡಗಳ ಬಂಧದ ಕಾರಣ ಇದ್ದಾವೆ. ಕ್ರಿಯಾಕಾಂಡಕ್ಕೆ ಯಾವುದ ಸ್ಪಂದಿಸ್ತಿದೆಯೋ ಆ ಪರಿಣಾಮ ಬಂಧರೂಪ ಇದೆ ಅನ್ನೋದನ್ನು ತಿಳ್ಕೊಳ್ಳುವ ಸನ್ನಿವೇಶ ಬಂದ ನಂತರ ನಿದ್ರಾ ಕರ್ಮದ ಉದಯ ಆಗ್ತಿರ್ತದೆ. ಬಹಳ ಕಠಿಣ ಮಾತಿದೆ. ಪುಣ್ಯ ತನ್ನ ಕೆಲಸ ಮಾಡ್ತಿದೆ, ಸಂಯೋಗದೊಳಗೆ ತಂದು ಇಡ್ತಿದೆ, ಆದರೆ ನಿದ್ರಾ ಕರ್ಮ ತನ್ನ ಕೆಲಸ ಮಾಡ್ತಿದೆ. ಪ್ರತಿಯೊಂದು ಸ್ವತಂತ್ರ ಪ್ರಾಮಾಣಿಕ ರೂಪದಿಂದ ತಮ್ಮ ಕೆಲಸ ಮಾಡ್ತಾರೆ. ಜಿನವಾಣಿಯ ಸಂಯೋಗ ದೊರಕುವ ಸಲುವಾಗಿ ಕೂಡ ಜೀವ ಮಾಡಿದಂಥ ಶುಭ ಕರ್ಮನ ಉದಯನ ನಿಮಿತ್ತ ಇದೆ. ಅಲ್ಲಿ ಬಂದ ನಂತರ ನಿದ್ರೆ ಬರುವುದು ಕೂಡ ಆ ಜೀವದ ಪರಿಣಾಮದಿಂದ ಕಟ್ಟಲ್ಪಟ್ಟಂಥ ದರ್ಶನಾವರಣ ಕರ್ಮದ ಉದಯ ಇದೆ. ಪ್ರತಿಯೊಂದು ತನ್ನಷ್ಟಕ್ಕೆ ಪ್ರಾಮಾಣಿಕ ರೂಪದಿಂದ ಕಾರ್ಯ ಮಾಡ್ತಾವ ಕರ್ಮ ಪ್ರಕೃತಿಗಳು. ಪ್ರತಿಯೊಂದು ಕರ್ಮ ಪ್ರಕೃತಿ ಇಂಥ ಪ್ರಬಲ ಪುಣ್ಯಕರ್ಮದ ಉದಯ ಇದೆಯಲ್ಲ, ನಂದೆಲ್ಲ ಆಟ ನಡೆಯೋದ ಅಂಥೇಳಿ ಆ ನಿದ್ರಾ ದರ್ಶನಾವರಣೀಯದ ಭೇದ ಇದೆಯಲ್ಲ, ನಿದ್ರಾ 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 ಪ್ರಚಲ 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 ಸ್ಥಾನಗೃಹಿ. ಅವು ನೀ ಯಾವ ಮೋಹದ ಉದಯ ಇರಲಿ, ಸಾತಾದ ಉದಯ ಇರಲಿ, ಯಾವುದ್ರದ್ದು ಉದಯ ಇರಲಿ, ಅದು ತನ್ನದ ಸ್ಥಿತಿ ಪೂರ್ಣ ಆದ ನಂತರ ಅದು ತನ್ನ ಕಾರ್ಯ ಮಾಡು. ಹಾಗಾದರೆ ಇದರಿಂದ ಸ್ಪಷ್ಟ ಆಗ್ತಿದೆ ಏನಿಲ್ರಿ, ಒಂದೇ ಜೀವದ ಪರಿಣಾಮದಿಂದ ಕಟ್ಟಲ್ಪಟ್ಟಂಥ ಅನೇಕ ಕರ್ಮ ಪ್ರಕೃತಿಗಳ ತಮ್ಮ ಕಾರ್ಯವನ್ನು ಮಾಡ್ತವೆ. ಜೀವನಿಗೇನು ಮಾಡ್ತವ್ರವ? ಏನು ಮಾಡೋದಿಲ್ಲ, ತಮ್ಮ ಕಾರ್ಯ ಮಾಡ್ತವೆ. ಜೀವದ ಪರಿಣಾಮದ ನಿಮಿತ್ತ ಪಡೆದು ಕರ್ಮ ಪ್ರಕೃತಿ ರೂಪ ಆಗ್ತವೆ, ಸ್ಥಿತಿ ಅನುಭಾಗವನ್ನು ಧಾರಣ ಮಾಡ್ತವೆ ತಮ್ಮಲ್ಲಿ. ಮತ್ತು ತಮ್ಮ ಅನುರೂಪ ಅವ ಎಷ್ಟು ಸ್ಥಿತಿ ಇದೆಯೋ ಅಷ್ಟು ಸ್ಥಿತಿಯವರೆಗೆ ಬಿದ್ದುಕೊಂಡಿರ್ತವೆ. ಯಾವಾಗ ಸ್ಥಿತಿ ಪೂರ್ಣ ಆಗ್ತಿದೆಯೋ ಆವಾಗ ತಮ್ಮ ಫಲವನ್ನು ತಮ್ಮಷ್ಟಕ್ಕೆ ತಾವು ತಮ್ಮಲ್ಲೇ ಪ್ರಕಟ ಮಾಡಿ ಹೊರಟು ಹೋಗ್ತಾ ಇರ್ತವೆ. ಏನು ಹೇಳ್ತು? ಒಂದು ಜೀವದ ಪರಿಣಾಮದ ನಿಮಿತ್ತದಿಂದ
ಆಕರ್ಷಿಸಲ್ಪಡುವಂಥ ಆಶ್ರಮಿತವಾದಂಥ ಕಾರ್ಮಣ ವರ್ಗಣಗಳ ಅನೇಕ ರೂಪದಿಂದ ಬಂಧಕ್ಕೆ ಪ್ರಾಪ್ತ ಆಗ್ತವೆ. ಯಾಕೆ ಅಂತಂದ್ರೆ ಆ ಪರಿಣಾಮದೊಳಗೆ ಆಯಾ ಜಾತಿ ಇದೆ ರೀ. ಆ ಜಾತಿಯ ನಿಮಿತ್ತ ಪಡೆದ ಅವ ಆಯಾ ಪ್ರಕೃತಿ ಸ್ಥಿತಿ ಅನುಭಾಗ ಧಾರಣ ಮಾಡಿದ್ದು ಅವು ತಮ್ಮ ತಮ್ಮ ಸ್ವಭಾವದ ಅನುಸಾರ ಕಾರ್ಯ ಮಾಡ್ತಾರೆ. ಇದು 70 ಕೋಟಿದ್ದಿದೆ, ನಾ 9 ಅಂತರ್ಮುಹೂರ್ತದವಿದ್ದೇನೆ, ನಂದೇಲಿ ನಡಿಬೇಕು ಇಲ್ಲ. 9 ಅಂತರ್ಮುಹೂರ್ತ ಕಳೆದ ನಂತರ ಕರ್ಮ ಉದಯಕ್ಕೆ ಬರ್ತಿದೆ ಬಂಧ ಆದಂದರೆ. ಸಂಕ್ಲೇಶ ಪರಿಣಾಮದಿಂದ ಅಶುಭ ಕರ್ಮವು ಕಟ್ಟುತ್ತದೆ ಮತ್ತು ವಿಶುದ್ಧ ಪರಿಣಾಮದಿಂದ ಶುಭದ ಬಂಧವಾಗುತ್ತದೆ. ಸ್ವಭಾವ ಭೇದ ಎಂದರೆ ಪ್ರಕೃತಿ ಭೇದವಿದೆ. ವಿವರಣೆ: ಅಶುಭ ಕರ್ಮ ಸಂಬಂಧದ ಪ್ರಕೃತಿಯು ಭಿನ್ನವಿದೆ, ಶುಭ ಕರ್ಮ ಸಂಬಂಧದ ಪ್ರಕೃತಿಯು ಭಿನ್ನವಿದೆ. ಅಂದರೆ ಉದ್ಗಲ ಕರ್ಮ ವರ್ಗಣಗಳು ಭಿನ್ನವಿವೆ. ಅವುಗಳನ್ನು ಯಾರು ಆಹ್ವಾನಿಸಿದರೆ ಈ ಪರಿಣಾಮದೊಳಗೆ ಅಂಥ ಸ್ನಿಗ್ಧತೆ ಇದೆ. ಈ ಪರಿಣಾಮದೊಳಗೆ ಜೀವದ ಪರಿಣಾಮದೊಳಗೆ ಅಂಥ ಸ್ನಿಗ್ಧತೆ ಇದೆ. ವಿಶುದ್ಧ ರೂಪದ ಸ್ನಿಗ್ಧತೆ, ಸಂಕ್ಲೇಶ ರೂಪದ ಸ್ನಿಗ್ಧತೆ. ಯಾವುದೇ ಸಂಕ್ಲೇಶ ರೂಪದ ಸ್ನಿಗ್ಧತೆ ಇದೆಯಲ್ಲ ಅದಕ್ಕೆ ಅನುಗುಣವಾದಂಥ ಪುದ್ಗಲ ವರ್ಗಣಗಳ ಬಂದ ಪಾಪ ರೂಪದಿಂದ, ಪಾಪ ಪ್ರಕೃತಿ ರೂಪದಿಂದ ಕಟ್ಟುತ್ತಾರೆ. ಮತ್ತು ಯಾವ ಪರಿಣಾಮದೊಳಗ ವಿಶುದ್ಧ ರೂಪದ ಒಂದು ಸ್ನಿಗ್ಧತೆ ಇದೆಯಲ್ಲ ಅದಕ್ಕೆ ಆಕರ್ಷಿತವಾಗಿ ಆ ಪುದ್ಗಲ ವರ್ಗಣಗಳ ಯಾವಾಗ ಆಕರ್ಷಿತ ಆಗಿ ಜೀವದ ಕಡೆಗೆ ಬರ್ತಾವೆಯೋ ಅವು ಪುಣ್ಯ ಪ್ರಕೃತಿ ರೂಪದಿಂದ ಬಂಧಿಸ್ತವೆ. ವಿಭಾಜನೆ ಯಾರು ಮಾಡಿದ್ದಾರೆ? ಯಾರು? ಆ ಪರಿಣಾಮದೊಳಗಿನ ಅಂಥದ್ದಿದೆ. ಎಳ್ಕೊಳ್ಳುವಂಥ ಲೋಹ ಚುಂಬಕ ಯಾವ ಪ್ರಕಾರ ಎಳ್ಕೊಳ್ತಿದೆಯಲ್ಲ ಆ ಪ್ರಕಾರ ಆಕಾಶದ ಪ್ರದೇಶದಲ್ಲಿ ಸ್ಥಿತವಿರುವಂಥ ಪುದ್ಗಲ ವರ್ಗಣಗಳನ್ನು, ಕಾರ್ಮಣ ವರ್ಗಣಗಳನ್ನು, ಪುದ್ಗಲ ವರ್ಗಣ ಅಂತೂ ಅನೇಕ ಪ್ರಕಾರದ್ದು ಅದಾವೆ. ಭಾಷಾ ವರ್ಗಣ, ಮನೋವರ್ಗಣ, ಆಹಾರ ವರ್ಗಣ ಮೊದಲಾಗಿ ಅನೇಕ ಪ್ರಕಾರದ್ದು. ಆದರೆ ಕಾರ್ಮಣ ವರ್ಗಣಗಳನ್ನು ತನ್ನ ಕಡೆಗೆ ಎಳ್ಕೊಳ್ಳುವಂಥ ಸ್ನಿಗ್ಧತೆ ಒಂದು ಸಂಕ್ಲೇಶ ಪರಿಣಾಮದೊಳಗಿದೆ. ಅದು ಬೇರೆ ಪರಮಾಣುಗಳನ್ನು, ವರ್ಗಣಗಳನ್ನು ಆಕರ್ಷಿಸ್ತಿದೆ. ವಿಶುದ್ಧ ಪರಿಣಾಮದೊಳಗೆ ಯಾವ ಸ್ನಿಗ್ಧತೆ ಇದೆ ಅದು ಬೇರೆ ಪುದ್ಗಲ ಕಾರ್ಮಣ ವರ್ಗಣಗಳನ್ನು ಎಳ್ಕೊಳ್ತದೆ. ಆ ಕಾರ್ಮಣ ವರ್ಗಣಗಳ ಯಾವ ಸಂಕ್ಲೇಶ ಪರಿಣಾಮದ ನಿಮಿತ್ತದಿಂದ ಬಂದಿದ್ದಾವಲ್ಲ ಅವು ಅಂಥವನಾದವು, ಅವು ಪಾಪ ರೂಪದಿಂದಲೇ ಬಂದ. ತಿಳಿತಾ ಇದೆ? ಇನ್ನು ಯಾವ ಸ್ನಿಗ್ಧತೆ ವಿಶುದ್ಧ ಪರಿಣಾಮದೊಳಗಿತ್ತು ಅದರ ನಿಮಿತ್ತದಿಂದ ಯಾವ ಈ ಆತ್ಮನ ಪ್ರದೇಶದ ಕಡೆಗೆ ಬಂದಿದ್ದಾವಲ್ಲ ಕಾರ್ಮಣ ಪುದ್ಗಲ ವರ್ಗಣಗಳ, ಅದರಲ್ಲೇ ಅಂಥದ್ದನ ಶಕ್ತಿ ಇದೆ. ಎಂಥದ್ದ? ಅವು ಪುಣ್ಯ ರೂಪದಿಂದನ ಪರಿಣಾಮ. ಲೋಕದ ವ್ಯವಸ್ಥೆ ಎಷ್ಟು ಸುಂದರ! ಅಶುಭ ಕರ್ಮ ಸಂಬಂಧದ ಪ್ರಕೃತಿಯು ಭಿನ್ನವಿದೆ, ಶುಭ ಕರ್ಮ ಸಂಬಂಧದ ಪ್ರಕೃತಿಯು ಭಿನ್ನವಿದೆ. ಪುದ್ಗಲ ಕರ್ಮ ವರ್ಗಣಗಳು ಭಿನ್ನವಿವೆ. ಅವು ಭಿನ್ನ ಭಿನ್ನ ಅದಾವ್ರೆ. ಬೇರೆ ಬೇರೆ ಪುಣ್ಯ ಪ್ರಕೃತಿ ಹಾಗೂ ಪ್ರಕೃತಿ ರೂಪದಿಂದ ಬಂಧಿಸುವಂತಹ ಪುದ್ಗಲ ವರ್ಗಣಗಳು ಬೇರೆ ಇದ್ದಾವೆ. ಪಾಪ ಪ್ರಕೃತಿ ರೂಪದಿಂದ ಜೀವನಿಗೆ ಬಂಧಿಸುವಂತಹ ಪುದ್ಗಲ ಕಾರ್ಮಣ ವರ್ಗಣಗಳು ಬೇರೆ ಇದ್ದಾವೆ. ಹಾಗಾದ್ರೆ ಅವುಗಳನ್ನು ಆ ಸಮಯದೊಳಗೆ ಯಾರು ಈ ಜೀವದ ಕಡೆಗೆ ಕಳಿಸಿದರು? ಅವು ಸ್ವಯಂ ಈ ಜೀವದ ಪರಿಣಾಮದೊಳಗಿರುವಂಥ ಸಂಕ್ಲೇಶತೆ ಅಥವಾ ಈ ಜೀವದ ಪರಿಣಾಮದೊಳಗಿರುವಂಥ ವಿಶುದ್ಧತೆಯನ್ನು ಗುರುತಿಸಿ ಬಂದೂರಿ. ಈ ಜ್ಞಾನಕ್ಕನ ಅವುಗಳದ್ದು ಗುರುತಾಗ್ತಾ ಇಲ್ಲ, ಮತ್ತು ಅವಕ್ಕೆ ಹೇಗೆ ಗುರುತಾಯ್ತದೆ? ಆ ಕಾರ್ಮಣ ವರ್ಗಣ ಪುದ್ಗಲ ವರ್ಗಣಗಳಿಗೆ ಹೇಗೆ ಗುರುತಾಯ್ತರೆ? ಇದು ಅಶುಭ ಸಂಕ್ಲೇಶ ಪರಿಣಾಮ ಇದೆ, ಈಗ ನನ್ನ ಸರದಿ ಇದೆ, ನಾನು ಹೋಗ್ಬೇಕು. ಹೇಗೆ ಗುರುತಾಯ್ತು? ಎಲ್ಲ ವ್ಯವಸ್ಥಿತ ಇದೆ. ಅದಕ್ಕೆ ಗುರುತಾಗುವ ಅವಶ್ಯಕತೆ ಇಲ್ಲ. ಪಂಚಾಸ್ತಿಕಾಯ ಪರಿಮಳದೊಳಗೆ ಬರ್ತಿದೆ. ಯಾವ ವಸ್ತು ಯಾವ ರೂಪದಿಂದ ಪರಿಣಮನ ಮಾಡಬೇಕಾಗಿದೆ
ಆ ವಸ್ತುವಿಗೆ ಆ ರೂಪದ ಜ್ಞಾನ ಇರುವ ಅವಶ್ಯಕತೆ ಇಲ್ಲ. ತಲೆಯ ಮೇಲಿನ ಕೂದಲು ಬೆಳ್ಳಗೆ ಹಾಗಾದರೆ ಜ್ಞಾನ ಇದೆ, ಅದಕ್ಕೆ ಇಷ್ಟು ಮಳೆಗಾಲ ಸರಿದು ಹೋದು, ಇಷ್ಟು ವರ್ಷ ಕಳೆದು ಹೋದು ಅಂಥೇಳಿ ಅದಕ್ಕೆ ಜ್ಞಾನ ಇದೆ ಅಂದರೆ ಇಲ್ಲ. ಹಾಗಾದರೆ ಅವ್ರು ಹಾಗಾಗಿ ಬೆಳ್ಳಗೆ ಹಾಗಾಗ ಶರೀರ ಶಿಥಿಲ, ಶರೀರ ರೂಪ ಹೇಗಾಯಿತು, ನಿಶಕ್ತ ಹೇಗಾಯಿತು. ಸೇವನೆ ಮಾಡಿರುವಂಥ ಆಹಾರ ಶರೀರಕ್ಕೆ ಅನುಕೂಲ ಹೇಗಾಯಿತು, ಶರೀರಕ್ಕೆ ವಿಷರೂಪ ಹೇಗಾಯಿತು. ಅದಕ್ಕೆ ಅಲ್ಲಿ ಸಂಲೇಖನದ ಮಾತುಗಳು ಪುಸ್ತಕದೊಳಗೆ ಬರ್ತಿದೆ, ಎಲ್ಲಿಯವರೆಗೆ ಸೇವಿಸುವಂಥ ಆಹಾರ ಶರೀರಕ್ಕೆ ಪೋಷಣೆ ನೀಡ್ತಿದೆಯೋ ಅಲ್ಲಿಯವರೆಗೆ ಆಹಾರ ಸೇವನೆ ಮಾಡುತ್ತಿದೆ. ಯಾವಾಗ ಅದೇ ಆಹಾರ ಶರೀರದ ಶೋಷಣೆ ಮಾಡ್ತಿದೆಯೋ ಆವಾಗ ಆಹಾರದ ತ್ಯಾಗ. ಪೂರ್ವಾಚಾರ್ಯರ ಗ್ರಂಥಗಳ ಆಧಾರದಿಂದ ಹೇಳುತ್ತಿದೆ. ಎಷ್ಟು ವ್ಯವಸ್ಥಿತ ಇದೆ ಲೋಕದ ವ್ಯವಸ್ಥಾ. 6 ದ್ರವ್ಯಗಳ ಸಮೂಹ ರೂಪ ಯಾವ ಲೋಕ ಇದೆಯೋ, ಯಾವ ವಿಶ್ವ ಇದೆಯೋ, ಆ ವಿಶ್ವದ ವ್ಯವಸ್ಥೆ ಎಷ್ಟು ವ್ಯವಸ್ಥಿತ ಇದೆ. ನನ್ನ ಸಲುವಾಗಿ ಯಾವ ಕಾರ್ಯ ಇದೆ, ಅದರ ವ್ಯವಸ್ಥೆ ಮಾಡುವ ಸಲುವಾಗಿ ಯಾವ ಕಾರ್ಯ ಶೇಷಿದೆ ಅದನ್ನು ನಾನು ಮಾಡಬಹುದಾಗಿದೆ, ಉಳಿದದ್ದು ಇದೊಂದು ಇಲ್ಲ ನೋಡಂಥೇಳಿ ಮಾಡಬಹುದಾಗಿದೆ ಅಂತ. ಯಾವುದ್ರಿ ವ್ಯವಸ್ಥಿತ ಅವ್ಯವಸ್ಥಿತ ಮಾಡಿಲ್ಲ ಅವರು. ಈ ಜಗತ್ತೊಳಗೆ ಏನು ವ್ಯವಸ್ಥಿತ ಕಾಣ್ತೀವಿ ಅವ್ಯವಸ್ಥಿತ ಕಾಣ್ತೀವಿ. ಅದು ವ್ಯವಸ್ಥಾನೇ ಐತಿ, ಅವ್ಯವಸ್ಥಾನೂ ವ್ಯವಸ್ಥಾನೇ ಐತಿ. ಸ್ವಾಮೀಜಿ ಹೇಳಿದ್ರೆ ಅಕಾಲ ಮರಣ ಕೂಡ ಸ್ವಕಾಲ ಮರಣನ ಐತಿ. ಅಕಾಲ ಮರಣ ಕೂಡ ಅದರದೇ ಆದಂಥ ಸ್ವಕಾಲದೊಳಗೆ ಬಂದಿರುತ್ತೆ ಇದೆ. ನೋಡ್ರಿ, ವಸ್ತು ಸ್ವರೂಪ ಪರಮ ಸುಂದರ ಇದೆ, ವಿಶ್ವದ ವ್ಯವಸ್ಥೆ ಪರಮ ಸುಂದರ ಇದೆ. ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವಂಥ ನನ್ನ ಜ್ಞಾನ ಕೂಡ ಅಷ್ಟೇ ಸುಂದರ ಇದೆ. ಆದರೆ ಅದು ಹೇಗಿದೆ ಹಾಗೆ ತಿಳ್ಕೊಂಡ ನಂತರನ ಅದು ಸುಂದರ ಅನ್ನಿಸ್ಕೊಳ್ತಿದೆ. ತಿಳ್ಕೊಂಡ ನಂತರನ ಅದಕ್ಕೆ ಒಂದು ಶಾಂತಿ, ಸುಖ, ಧನ್ಯತೆಯ ಅನುಭವ ಆಗ್ತಿದೆ. ನಾವು ಅದನ್ನು ಹೇಗಿಲ್ಲ ಹಾಗೆ ತಿಳ್ಕೊಳ್ಳುವ ಕಾರ್ಯ ಮಾಡ್ತಾ ಇದ್ದೇವೆ ಅಂಥೇಳಿ ಹೇಗಿಲ್ಲ ಹಾಗೆ ತಿಳ್ಕೊಂಡ ನಂತರ ಅದನ್ನು ಮತ್ತೆ ಆಗೋ ಮಾಡುವಂಥ ವಿಚಾರ ಕೂಡ ನಮ್ದು ಇದೆ, ಬರ್ತಿದೆ. ಆ ಕುದ್ಗಲ ವರ್ಗಣಗಳ ಪುಣ್ಯ ರೂಪ ಹೇಗಾದವು, ವಿಶುದ್ಧ ಪರಿಣಾಮದ್ದೇನಾದರೂ ಅದಕ್ಕೆ ಜ್ಞಾನ ಇದೆಯಲ್ಲ, ಇಷ್ಟು ವಿಚಾರ. ಆಕಾಶದ ಪ್ರದೇಶದೊಳಗ ತುಂಬಿಕೊಂಡಿರುವಂಥ ಕಾರ್ಮಣ ವರ್ಗಣ, ಉದ್ಗಲ ವರ್ಗಣದೊಳಗ ಪಾಪ ಪ್ರಕೃತಿ ರೂಪದಿಂದ ಪರಿಣಮಿಸಬೇಕಾದ್ರೆ ಇದು ಸಂಕ್ಲೇಶ ಪರಿಣಾಮ ಇದೆ ಅಂಥೇಳಿ ಅದಕ್ಕೆ ಯಾಕೆ ಗೊತ್ತಾಯ್ತು, ಗೊತ್ತಾಗುವ ಅವಶ್ಯಕತೆ ಇದೆ ಏನು. ಎರಡೂ ಮಾತಿಂದ ವಿಚಾರ ಬಸ್. ನೀನು ಯಾವ ಸಂಯೋಗದ ಮಧ್ಯದಲ್ಲಿ ಮಹಾಭಾಗ್ಯದಿಂದ ಬಂದಿದೆಯೋ ಆ ಸಂಯೋಗದ ಯಾವ ಒಂದು ವಿಶೇಷತೆ ಇದೆ, ಪುಣ್ಯ ಪರಿಣಾಮಗಳಾಗೋದು, ಶುಭ ಪರಿಣಾಮಗಳ ಜೀವನದಲ್ಲೇ ಮೂಡಿ ಬರೋದು, ಇದೇನು ವಿಶೇಷತೆ ಇದೆ ಆ ವಿಶೇಷತೆಗೆ ನೀನು ಕಲಂಕ ತಗಲಿಸಬೇಡ. ಏನು ಮಾಡಿ, ಸಂಕ್ಲೇಶ ಪರಿಣಾಮ ಮಾಡಿ. ಏನು ಹೇಳ್ತವುಗಳ ವಿಶುದ್ಧ ಪರಿಣಾಮಗಳ ಆಗುವಂಥ ಯಾವ ಸಂಯೋಗಗಳಿದ್ದಾವೆ ಅಲ್ಲಿ ನೀನು ಸಂಕ್ಲೇಶ ಪರಿಣಾಮ ಮಾಡಿ ಆ ಸಂಯೋಗಗಳಿಗೆ ಕಲಂಕ ತಗಲಿಸಬೇಡ. ಏನಿದೆ ರೀ, ಆ ಸಂಯೋಗಗಳಿಗೆ ನೀನು ಕಲಂಕ ತಗಲಿಸಬೇಡ. ಬಸ್ತಿಗೆ ಹೋಗೋರೆಲ್ಲ ಹೀಗ ಇರ್ತಾರೆ ಅಂತ ಶಬ್ದಕ್ಕ ನಾವು ನಿಮಿತ್ತ ಆಗಬಾರ್ದು. ಅಜ್ಞಾನಿಗಳ ಮುಖದಿಂದ ಬರುವಂಥ ಶಬ್ದಕ್ಕೆ ನಾವು ನಿಮಿತ್ತ. ಚಂತನಕ ಶಾಸ್ತ್ರ ಓದ್ತಾರೆ ನೋಡು ಅಂತ ಇನ್ನೊಬ್ಬರ ಅಜ್ಞಾನಿಗಳು
ಜ್ಞಾನಿಗಳು ಅನ್ನೋದಿಲ್ಲ. ಜ್ಞಾನಿಗಳು ತಿಳಿತಾರೆ ಇದು ಈ ಸಮಯದ ಅವನ ದುರ್ಬಲತೆ ಇದೆ ಅಂತಾರೋ ಅಥವಾ ಆ ಪರ್ಯಾಯದ ಯೋಗ್ಯತೆ. ಅಜ್ಞಾನಿಗಳು ಚಂತನಕ ಶಾಸ್ತ್ರ ಓದ್ತಾನೋ ಅಂಥೇಳಿ ಅವರ ಬಾಯಿಂದ ಇಂಥ ಶಬ್ದ ಬರುವಂಥ ಒಂದು ಪರಿಣತಿಗೆ ನಾನು ಕಾರಣ ಆಗಬಾರ್ದು, ನಾನು ನಿಮಿತ್ತ. ಹಾಂ, ಅನೇಕರೇ ಅಜ್ಞಾನಿಗಳ ಅಂತಾರನರೇ ಮತ್ತು ಹಾಂ ಎಲ್ಲ ಧರ್ಮದ ಮೇಲೆ. ಹಾಗಾದ್ರೆ ಧರ್ಮಕ್ಕೆ ಕಲಂಕ, ಧರ್ಮಕ್ಕೆ ಆರೋಪ, ಧರ್ಮದ ಮೇಲೆ ಆರೋಪ ಯಾರು ಮಾಡ್ತಾ ಇದ್ದಾರೋ ಅವರಿಂದ ಧರ್ಮಕ್ಕೆ ಎಷ್ಟು ಕಲಂಕ ಬರ್ತಿದಿರಲ್ಲ, ಅದರ ಅನಂತ ಗುಣಿತ ಧರ್ಮದೊಳಗೆ ಪ್ರವೃತ್ತಿ ಮಾಡ್ತಾ ಇರುವವರ ಮೇಲೆ ಏನು ಕಲಂಕ ಬರ್ತಿದೆಯಲ್ಲ ಅವರ ಪ್ರವೃತ್ತಿಗೆ ದೋಷ ತಗಲ್ತಿದೆ. ಅವರಂತೂ ಅರಿಯದೆ ಅಜ್ಞಾನದಿಂದ ಅಂತಾರೆ. ಅವರದ ತಪ್ಪು ನಿಜವಾಗಿ ಇಲ್ಲ. ಆದ್ರೆ ಪುಣ್ಯ ಪಾಪ ಯೋಗ್ಯ ಅಯೋಗ್ಯ ಸಂಜ್ಞೀತನ ಅಂತಂದ್ರೆ ಬಹಳ ಅದರದ ಕಾರ್ಯ ಹೊಣೆಗಾರಿಕೆ ಜವಾಬ್ದಾರಿಯುತ ಕಾರ್ಯ ಇದೆ. ಯೋಗ್ಯ ಅಯೋಗ್ಯ ಹಿತ ಅಹಿತ ಇಷ್ಟು ಹೇಳಿದರೆ, 4 ಶಬ್ದ ಹೇಳಿದರು, 2 ವಿಭಾಗ ಹೇಳಿದರು. ಆದರೆ ಎಲ್ಲೆಲ್ಲಿ ಯಾವ್ಯಾವ ಪ್ರಕಾರದ ಯೋಗ್ಯ ಅಯೋಗ್ಯ, ಅವರಿಗಂತೂ ತಿಳಿಯೋದಿಲ್ರಿ. ಈ ಸಂಯೋಗದೊಳಗೆ ಬಂದ ಮೇಲೆ ನಮಗೆ ಇದರ ಅವಲಂಬನೆಯಿಂದ, ಇದರ ಆಶ್ರಯದಿಂದ ತಿಳಿಲಿಕ್ಕೆ ಬೇಕು ಅಥವಾ ಬೇಡ? ನಮ್ಮ ಯಜಮಾನರು ಕೆಲಸದವ್ರಿಗೆ ಆಟೋದವ್ರಿಗೆ ಯಾಕೆ ಇಷ್ಟು ದುಡ್ಡು ಕೊಡ್ತೀರಿ ಹೇಳಿದ್ರು ಅಂದರೆ, ಏನು ಪ್ರವಚನಕ್ಕೆ ಹೋಗ್ತೀವಿ, ಏನು ಶಾಸ್ತ್ರ ಓದ್ತೀನಿ, ಬಡವ್ರಿಗೆ ಕೊಟ್ಟರೆ ಬಡವ್ರಿಗೆ ಕೊಟ್ಟರೆ ಕುಡಿತಾರೆ. ಅಜ್ಞಾನಿ ಸುಧಾ ಯೋಗ್ಯ ಮಾಡ್ತಾರೆ. ಅಜ್ಞಾನಿ ಸುಧಾ ಯೋಗ್ಯ ಮಾಡೋದಿಲ್ಲ. ನೋಡ್ರಿ, ನಮ್ಮ ಸಂಯೋಗದೊಳಗೆ ಬಂದವರು ಯಾರು ಯಾಗ ವರ್ತಿಸ್ತಾರಲ್ಲ ಅದಕ್ಕೆ ನಮ್ಮ ಪೂರ್ವ ಪುಣ್ಯ ಅಥವಾ ಪಾಪ ನಿಮಿತ್ತ ಇದೆ ರೀ, ಕಾರಣ ಇದೆ ರೀ. ಆದರೆ ನಾವು ಅವರ ವರ್ತನೆಯನ್ನು ನೋಡಿ ಸಂಕ್ಲೇಶ ರೂಪ ಆಗೋದ ಅಥವಾ ಮಂದ ಕಷಾಯ ಇರೋದ, ಇದು ನಮ್ಮ ಶಾಸ್ತ್ರಜ್ಞಾನದ ಬಲದಿಂದ ನಾವು ಗಳಿಸಿಕೊಳ್ಳುವಂಥ ಆಸ್ತಿ ಇದೆ. ತಿಳಿತಿದೆ ಅಂದರೆ ನಮ್ಮ ಸಂಯೋಗದಲ್ಲಿ ಬಂದವರು ನಮ್ಮ ಜೊತೆ ಹೇಗೆ ವರ್ತಿಸ್ತಾರಲ್ಲ ಅದು ನಮ್ಮ ಪಾಪ ಪುಣ್ಯದ ಉದಯದ ಅನುಸಾರ ವರ್ತಿಸ್ತಾರೆ. ಅದರಲ್ಲೇ ಕೂಡ ಅವ್ರದ್ದೇನೂ ದೋಷಿಲ್ಲ. ತಿಳಿತೇನ್ರೆ? ವಿಷಯ ತಿಳ್ಕೊಳ್ಳೋದಿದೆ. ನಮ್ಮ ಸಂಯೋಗದಲ್ಲಿ ಬಂದವರು, ಸತತ ನಮ್ಮ ಸಂಯೋಗದಲ್ಲಿ ಇರುವಂಥವ್ರು, ಪ್ರಾಣಪ್ರಿಯ ಪುತ್ರ ಪತ್ನಿ ಮೊದಲಾದವರು ನಮ್ಮ ಜೊತೆ ಯಾಕೆ ವರ್ತಿಸ್ತಾರಲ್ಲ ಅದು ಅವ್ರದ್ದು ಯಾವ ಗುಣದೋಷ ಅಲ್ಲ, ನನ್ನ ಪುಣ್ಯ ಪಾಪದ ಉದಯದ ಕಾರಣದಿಂದ ಅವರು ನನ್ನ ಜೊತೆಗೆ ಹಾಗೆ ವರ್ತಿಸ್ತಾರೆ. ಇದು ಒಂದು ಮಾತು. ಇನ್ನು ಅವರಿಗೆ ನಾನು ಪ್ರತಿಕ್ರಿಯೆ ನೀಡೋದಿದೆಯಲ್ಲ ಅದೇನು ಉದಯಾಧೀನನೂ ಇಲ್ಲ, ಅವರ ಪ್ರವೃತ್ತಿಯ ಅಧೀನನೂ ಇಲ್ಲ, ನಿನ್ನ ಜ್ಞಾನದ ಅಧೀನ ಉಳಿಬೇಕು. ಅಂದ್ರೆ ನಮ್ಮ ಜೀವನ ಸಾರ್ಥಕ.